SC ST ಜನಸಂಖ್ಯೆವಾರು ಮೀಸಲಾತಿ OBCಗಳಿಗೆ ಯಾಕಿಲ್ಲ ಅಂತ ಇದೆಯಲ್ಲ ಸರ್? SC ST ಗಳಿಗಿರುವ ಜನಸಂಖ್ಯೆವಾರು ಮೀಸಲಾತಿ OBCಗಳಿಗೆ ಯಾಕಿಲ್ಲ ಅಂತ ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಒಂದು ಸ್ಟೆಪ್ಸ್ ಇದೆಯಲ್ಲ ಸರ್? ನೋಡಿ, ಆರ್ಟಿಕಲ್ 16(4) ಅಲ್ಲಿ ಮೆನ್ಷನ್ ಮಾಡಿರೋದು ಇದು 1950 ಬಂದಿರೋದು ಅಲ್ವಾ? ಆರ್ಟಿಕಲ್ 16(4) Nothing in this article shall prevent the state from making any provision for the reservation of appointments or any posts in favor of any backward class of citizens which, in the opinion of the state, is not adequately represented in the services under the state. Any backward class of citizens. So, backward class ಯಾರು ಅನ್ನೋದಕ್ಕೆ ಇಲ್ಲಿ 15(4) ಅಲ್ಲಿ ಅದಕ್ಕೆ ಡೆಫಿನಿಷನ್ ಇದೆ. ಯಾರವರು? ಸೋಷಲಿ ಅಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್. ಅಂದರೆ ರಾಜ್ಯದ ಅಥವಾ ಸರ್ಕಾರದಲ್ಲಿ, ಈ ಕೇಂದ್ರ ಸರ್ಕಾರದಲ್ಲಿ, ಮುಖ್ಯವಾಗಿ ರಾಜ್ಯದಲ್ಲಿ ಸರಾಸರಿ ಒಂದು ಎಜುಕೇಷನಲ್ ಅಚೀವ್ಮೆಂಟ್ ಇರುತ್ತೆ. ಸರಾಸರಿ 10th ಸ್ಟ್ಯಾಂಡರ್ಡ್ಗೆ ಎಲ್ಲರೂ ಸರಾಸರಿ 40% ತೊಗೊಂಡಿದ್ದಾರಂತೆ. ಆ 40% ಕಡಿಮೆ ಯಾರಿರ್ತಾರೆ ಅವ್ರು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಆಗ್ತಾರೆ. ಸೊ ಆ ಥರ ಬ್ಯಾಕ್ವರ್ಡ್ ಆಗಿರ್ತಕ್ಕಂಥವ್ರು ಈ ಎಲ್ಲ ನಾನ್ ಬ್ರಾಹ್ಮಿನ್ಸ್ ಇರಬೇಕಂತಿಲ್ಲ, ಬ್ರಾಹ್ಮಣ ಆಗ್ಬೋದು, ಬಟ್ ಬ್ರಾಹ್ಮಣ ಆಸ್ ಎ ಕ್ಲಾಸ್ ಇರೋದಿಲ್ಲ. ಮೇಬಿ 1 or 2 ಇಂಡಿವಿಜುವಲ್ಸ್ ಅಷ್ಟೇ. ಆಸ್ ಎ ಕ್ಲಾಸ್ ಯಾರು ಬ್ಯಾಕ್ವರ್ಡ್ ಆಗಿರ್ತಾರೋ ಅವ್ರನ್ನ ನೀವು ಬ್ಯಾಕ್ವರ್ಡ್ ಅಂತ ಕರಿತೀರ, ಸೋಷಲಿ ಆ್ಯಂಡ್ ಎಜುಕೇಷನಲಿ. ಓಕೆ, ಇದು ಅದರ ಡೆಫಿನೇಷನ್. ಈ ಪ್ರಕಾರ ಜನಸಂಖ್ಯೆವಾಗಿ ಕೊಡಬೇಕು ಅನ್ನೋದು ಇದು ಸರಿ, ಹೀಗೆ ಇದೆ. ಅದು ಯಾಕೆ 50% ಅದು ಲಿಮಿಟ್ ಆಯಿತು ಅಂತ ಹೇಳಿದ್ರೆ, ನಂತರ ಬಂದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದು 50% ಮೇಲೆ ಮೀರಬಾರ್ದು. ಅದು ಹಿಂದೆ ಮೈಸೂರು ಸ್ಟೇಟ್ ವರ್ಸಸ್ ಬಾಲಾಜಿ ಆ ಕೇಸಲ್ಲೇ ಬಂದಂಥ ಅದು ತೀರ್ಪದು. 50% ಮೀರಿಸಬಾರ್ದು, ಅದಕ್ಕೆ ಮೀರಬಾರ್ದು ಅಂತೇಳಿ. ಆದರೆ 50% ಈ ಕಾನೂನು ಬರೋಕ್ಕೆ ಮೊದಲೇ SC STಗೆ ಅವ್ರ ಜನಸಂಖ್ಯೆ ಅವರು ಕೊಟ್ಟಿದ್ದಾಗಿತ್ತು. SCಗಳಿಗೆ 1935 ಬಂದ್ಬಿಡ್ತು, ಓನ್ಲಿ SCಗಳಿಗೆ. ಯಾಕಂತ ಹೇಳಿದ್ರೆ ಅದು ನಮ್ಮ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಪ್ರೇಟ್ ಎಲೆಕ್ಟ್ರೇಟ್ ಅಂತ ಕೇಳಿದ್ರಲ್ಲ, ಅದು ಪೊಲಿಟಿಕಲ್ ರಿಸರ್ವೇಷನ್. ಆವಾಗ ರಿಸರ್ವೇಷನ್ ಸರ್ವಿಸಸ್ ಬಂದಿರಲಿಲ್ಲ. ಆದರೆ ಅದೇ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆಮೊರಾಂಡಮ್ ಕೊಟ್ಟಿರ್ತಾನೆ, ಪೊಲಿಟಿಕಲ್ ರಿಸರ್ವೇಷನ್ ಸಿಕ್ಕಿದ್ರೆ ಆ ಸಾಲದು. ಯಾಕಂದರೆ ನಾವು ಏನು ಶಾಸನಸಭೆಯಲ್ಲಿ ಏನು ಬೇಕಾದ್ರೆ ತೀರ್ಮಾನ ತಗೋಬೋದು, ಆದರೆ ಎಕ್ಸಿಕ್ಯೂಟ್ ಮಾಡೋರು ಯಾರು? ಬ್ಯೂರೋಕ್ರಸಿ. ಸೊ ಬ್ಯೂರೋಕ್ರಸಿಲಿ ನಮ್ಮವರು ಇಲ್ಲ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಇಂಟ್ರೊಡ್ಯೂಸ್ ಮಾಡಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಹಾಗಾಗಿ ಅಲ್ಲೂ ಸಹಿತ ರಿಸರ್ವೇಷನ್ ಬೇಕು. ಅದು 1943 ಬರೆದು 8 and 1/3% ಅಂಡ್ ಓನ್ಲಿ ಫಾರ್ ದಿ ಶೆಡ್ಯೂಲ್ ಕಾಸ್ಟ್. ಆವಾಗ ಶೆಡ್ಯೂಲ್ ಇಸ್ ಬ್ಯಾಕ್ವರ್ಡ್ ಟ್ರೈಬಲ್ ಇರ್ತಾರೆ, ಅದು ಸ್ಟೇಟ್ ಸಬ್ಜೆಕ್ಟ್ ಅದು. ಸೊ 1950 SC ST ಎರಡೂ ಸೆಂಟ್ರಲ್ ಲಿಸ್ಟ್ ಬಂದ್ಬಿಡ್ತು, ಸೆಂಟ್ರಲ್ ಗೌರ್ಮೆಂಟ್ಗೆ. ಓಕೆ, ಹಾಗಾಗಿ ಜನಸಂಖ್ಯೆ ವಾರ ಇಬ್ರಿಗೂ 15+3 ಸಿಕ್ಬಿಡ್ತು. ಆಲ್ ಇಂಡಿಯಾ ಲೆವೆಲ್ 15+7 ಸಿಕ್ಬಿಡ್ತು. ಓಕೆ, ಅದರ ನಂತರ 63ರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ 50% ಮೀರಬಾರ್ದು ಅಂತೇಳಿ. ಸೊ 50% ಮೀರಬಾರ್ದು ಅಂತ ತೀರ್ಪು ಕೊಡುವ ಹೊತ್ತಿಗೆ ಇಲ್ಲೇ 22 ಸೆಂಟ್ರಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಇಲ್ಲಿ 18% ಫಿಲಪ್ ಆಗಿಬಿಟ್ಟಿತ್ತು. ಓಕೆ, ಅದರ ನಂತರ ಕರ್ನಾಟಕದಲ್ಲಿ ಏನು ಇವರು ಹಾವನೂರು ವರದಿ ರಿಪೋರ್ಟ್ ಕೊಡುತ್ತೆ. ರಿಪೋರ್ಟ್ ಕೊಟ್ಟಾಗ ಸೊ ಬ್ಯಾಕ್ವರ್ಡ್ ಕ್ಲಾಸ್ ಇಷ್ಟು ಜನಸಂಖ್ಯೆ ಇದ್ದಾರೆ, ಇಂತಿಂಥವ್ರು ಹಿಂದುಳಿದ್ದಾರೆ ಎಲ್ಲ ಕೊಟ್ಟ ಮೇಲೆ ಉಳಿದಿರೋದೆಷ್ಟು? 18ರಲ್ಲಿ 50ರಲ್ಲಿ 18 ಕೊಟ್ಟಾಗಿದೆ, ಉಳಿದಿರೋದು 32. ಆ 32 ಸಿಕ್ಕಿದೆ. ಹಾಗೆ ಸೆಂಟ್ರಲಲ್ಲಿ ಅದು ಕೊಟ್ಟಿದ್ದು ಇಂದಿರಾಸಾನಿ ಕೇಸ್, ಅಂದರೆ ಮಂಡಲ್ ಗಲಾಟೆ ಆದಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಶೆಡ್ಯೂಲ್ ಕಾಸ್ಟ್ಗೆ 27% ಕೊಟ್ಟಾಗಿದೆ. ಇನ್ನು ಉಳಿದಿರೋದು ಏನಿದೆ 28. 50 ಮೀರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ 27.5 ಅಂತ ಮಾಡಿದೆ. ದಿಸ್ ಇಸ್ ದ ರೀಸನ್. ಸರ್, ಬಟ್ ಸರ್, ಸರ್ಕಾರಗಳನ್ನೇ ಬದಲಿಸಬಹುದಾದಂಥ ಶಕ್ತಿ ಇರೋಂಥ OBC ಜನಾಂಗಕ್ಕೆ 27ಕ್ಕಿಂತ ಹೆಚ್ಚಿಗೆ ಕೊಡ್ಬೋದಾಗಿತ್ತಲ್ಲ ಸರ್? ಅವರು ಕೊಡ್ಬೋದಾಗಿತ್ತು. ಅವ್ರು ಕೊಡ್ಬೋದು ಅನ್ನೋದಕ್ಕೆ ಮೊದಲು ಇವ್ರು ತಗೋಬೋದಾಗಿತ್ತು ಅಂತ ಹೇಳ್ಬೇಕು. ಅವ್ರು ಯಾವಾಗ ಕೊಡ್ತಾರೆ ನಿಮಗೆ ಅಂದರೆ, ನೀವು ತಗೊಳ್ಳೋಷ್ಟು ಕೆಪಾಸಿಟಿ ಬಂದರೆ ಅವ್ರು ಕೊಟ್ಟೆ ಕೊಡ್ತಾರೆ. ಕೊಡೋದೇ ಇಲ್ಲ, ನೀವು ಕಿತ್ಕೋತೀರ ಅಷ್ಟೇ. ತಗೋಬೇಕು ಅಂತಕ್ಕಂಥ ಆ ಛಲ ಇನ್ನೂವರೆಗೂ ಬಂದಿಲ್ಲ. ಆ ಛಲವನ್ನು ಹುಟ್ಟಾಕೋದಕ್ಕೆ ಮಾನ್ಯವರು ಕಾಂಶರಾಮ್ ಸಾರು ಬಹುಜನ ಸಮಾಜ ಪಾರ್ಟಿ ಮಾಡಿದ್ದು. ಯಾಕಂದ್ರೆ ನೀನು ಹೋಗಿ ಅವ್ನು ಕೇಳಿ ಅವ್ನು ಕೊಡ್ಬೇಕಂದ್ರೆ ಬೇಡ, ಯಾಕೆ ಬೇಡ್ತೀಯ? ನೀನೇ ಕೊಡೋ ಜಾಗಕ್ಕೆ ಹೋಗು. ಇಷ್ಟು ಜನಸಂಖ್ಯೆ ನಿಮ್ದು ಇದೆಯಲ್ಲ, ಮಂಡಲ ವರದಿ ಪ್ರಕಾರ 52% ಬ್ಯಾಕ್ವರ್ಡ್ ಕಾಸ್ಟ್, ಶೆಡ್ಯೂಲ್ ಕಾಸ್ಟ್ 22. ಓಕೆ, 52 ಒಂದು 22, ಇದೊಂದು 74 ಆಯಿತು. ಹಾಗೆ ಬ್ಯಾಕ್ವರ್ಡ್ ಇವರು ಯಾರು ಮೈನಾರಿಟಿ ಸದಸ್ಯ ಇಟ್ಲ ಕ್ರಾಸ್ 85%.
ಸೊ 85% ಅವನ ಹತ್ರ ಬೇಡದು ಯಾಕೆ ಬೇಡ್ತೀರಾ? ನಿಮ್ಮ ಪೊಲಿಟಿಕಲ್ ಪವರ್ ಇಲ್ಲ. ಪೊಲಿಟಿಕಲ್ ಪವರ್ ಏನು ಬೇಕು? ಓಟು. ಎಲ್ಲರಿಗೂ ಓಟ್ ಇದೆಯಲ್ಲ. ಸೊ ಓಟಲ್ಲಿ ನೀವು ಹೆಚ್ಚಿಗಿದ್ದೀರಾ. ಸೊ ಈ ಓಟ್ ಒಬ್ಬ ನಾಯಕ ಒಂದು ಪಾರ್ಟಿಗೆ ಓಟ್ ಹಾಕಿದ್ರೆ ನೀವು ಬಹುಶಃ ಹಿಂದೆ ಸರ್ಕಾರ ಬಂದ್ಬಿಡುತ್ತೆ. ಅವನಿಗೆ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಚೇಂಜ್. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋದಕ್ಕೆ 2/3 ಆಫ್ ದಿ ಪಾರ್ಲಿಮೆಂಟರಿ ಮೆಂಬರ್ಸ್ ಇರಬೇಕು. ನೀವು ಮೋರ್ ದನ್ ದಟ್ ಇದೆಯಲ್ಲ ನಿಮ್ಮದು. ಯು ಕ್ಯಾನ್ ಈಸಿಲಿ ಯು ಹ್ಯಾವ್ ಮೋರ್ ದನ್ 3/4. ಸೊ ಈಸಿಲಿ ಯು ಕ್ಯಾನ್ ಗೆಟ್ ಇಟ್. ಬಟ್ ಆ ನಿಟ್ಟಿನಲ್ಲಿ ಇದನ್ನೆಲ್ಲ ಪಡಿಲೇಬೇಕು, ನಮ್ಮ ಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ಅನ್ನೋ ಛಲ ಇನ್ನೂ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಬಂದಿಲ್ಲ. ಒಂದು, ನಿಮ್ಮ ಮಿತಿ ಇಷ್ಟೇ ಅಂತೇಳಿ ಬೇರೆಯವ್ರು ಹಾಕಿರ್ತಕ್ಕಂಥ ಏನು ಮಿತಿ ಇದೆಯಲ್ಲ ಅದು ಇವತ್ತಿಗೂ ಇವ್ರ ತಲೆಗಳಲ್ಲಿ ಆಪರೇಟ್ ಆಗ್ತಾ ಇದೆ. ಸರ್, SC STಗಳಿಗೆ ಇರಷ್ಟು ಸಾಮಾಜಿಕ ಪ್ರಜ್ಞೆ OBC ಜನಾಂಗಗಳಿಗೆ ಇಲ್ಲದೆ ಇರೋದಕ್ಕೆ ಏನು ಕಾರಣ ಇದೆ ಸರ್? ನೋಡಿ, ಈ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಬ್ಯಾಕ್ವರ್ಡ್ ಕ್ಲಾಸಸ್ ಇಂದ. ಸಾಮಾಜಿಕ ಪರಿವರ್ತನೆ ಶುರುವಾಗಿದ್ದು ಮಹಾತ್ಮ ಫುಲೆಯಿಂದ. ವಾಸ್ ಅ ಬ್ಯಾಕ್ವರ್ಡ್ ಕ್ಲಾಸ್ ಮ್ಯಾನ್. ಹೌದು ಸರ್. ಮಾಳಿ ಸಮಾಜದವರು, ನಂತರ ಶಾಹು ಮಹಾರಾಜರು, ಕುರ್ಮಿ ಸಮಾಜದವರು, ನಾರಾಯಣ ಗುರು, ಈಡಿಗ್ ಸಮಾಜದವರು, ಮತ್ತೆ ಪೆರಿಯಾರ್ ಇವರು ಅಷ್ಟೇ, ನಾಯಕ್ ಸಮಾಜದವರು, ನಮ್ಮ ಚಿತ್ರದುರ್ಗದ ಮೂಲತಃ. ಸೊ ಇವರೆಲ್ಲರೂ ಬ್ಯಾಕ್ವರ್ಡ್ ಕ್ಲಾಸಸ್. ಇವರು ಮೂಮೆಂಟು 48ರಿಂದ ಅದು 22-30 ತನಕ ನಡೆದಿದೆ. ಸೊ ಬಾಬಾ ಸಾಹೇಬ್ ಎಂಟ್ರ್ ಆಗಿರೋದು 1922 ನಂತರ. ಸೊ ಇವರು 48ರಿಂದ 22 ಅದು ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟ್, 74 ವರ್ಷ. ಆವಾಗ ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟು ಭಾಳ ತೀವ್ರವಾಗಿತ್ತು. ಆದರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿಸ್ಟೇಕ್ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ, ಈ ಚಳವಳಿ ನೆಕ್ಸ್ಟ್ ಬಾಬಾ ಸಾಹೇಬ್ ಕೈ ಬರೋಷ್ಟೊತ್ತಿಗೆ ದೇ ರೆಫ್ಯೂಸ್ ಟು ಫಾಲೋ ಬಾಬಾ ಸಾಹೇಬ್ ಅಂಬೇಡ್ಕರ್, ದೇ ಫಾಲೋಡ್ ಕಾಂಗ್ರೆಸ್. ಹಾಂ ಸರ್. ಬಟ್ ನಾನು ಯಾಕೆ ಈ ಮಾತು ಅಂತ ಇದ್ದೀನಿ ಅಂದ್ರೆ ಸರ್, ಸಾಮಾನ್ಯವಾಗಿ ಈಗ ನಾವು SC STಗಳನ್ನು ಗಮನಿಸಿ ನೋಡಿದಾಗ ಅವರಲ್ಲಿ ಬಹಳ ಸಾಮಾಜಿಕ ಪ್ರಜ್ಞೆ ಇದೆ ಸರ್. ಅದಕ್ಕೆ ಕಾರಣ ಇದೆ. ಹ್ಞೂ ಸರ್, ತಾವು ಹೇಳ್ತಾ ಇದ್ದೀರಿ SC STಗಳಿಗಿಂತ OBC ಲೀಡರ್ಗಳೇ ದೊಡ್ಡ ಮಟ್ಟದಲ್ಲಿ ಇದ್ದರು ಬಿಫೋರ್ ಇಂಡಿಪೆಂಡೆಂಟ್, ಆಫ್ಟರ್ ಇಂಡಿಪೆಂಡೆಂಟ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರ ನಂತರನೇ ಬಂದಿದ್ದು. ಹ್ಞೂ ಸರ್. ಅವರೆಲ್ಲ ಹೋರಾಟದ ಪರಿಣಾಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳಗೆ ಈ ಸಮಾಜದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟು ಬಂದರು. ಹೌದು ಸರ್. ಅಂತ ಅದೇನ್ ಮಾಡ್ಬೇಕಾಗಿತ್ತು? ಅದೇ ಬ್ಯಾಕ್ವರ್ಡ್ ಕ್ಲಾಸ್ ಬಾಬಾ ಸಾಹೇಬ್ನ ಫಾಲೋ ಮಾಡಬೇಕಾಗಿತ್ತು. ಹೌದು ಸರ್. ಅರೆ ಗಾಂಧೀಜಿ ಏನ್ ಮಾಡಿದ್ರು? ಅಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ SC ಲೀಡರ್ ಅಂತ ಮಾಡ್ಬಿಟ್ರು, ಬ್ರ್ಯಾಂಡ್ ಮಾಡ್ಬಿಟ್ರು. ಇವ್ರು ಏನ್ ಮಾಡಿದ್ರು? ಈ ಕ್ಯಾಸ್ಟ್, ಈ ಸೆನ್ಸ್ ಇದೆಯಲ್ಲ, ಕ್ಯಾಸ್ಟಿಸ್ ಮೆಂಟಾಲಿಟಿ, ಅದು ಇನ್ನೂ ಇವರಲ್ಲಿ ಜಾಗೃತವಾಗೇ ಇತ್ತು. ನಾವು ಹೋಗಿ ಒಬ್ಬ SC ಅಥವಾ ಅನ್ಟಚಬಲ್ ಒಬ್ಬ ಮಹಾರ್ನ ಫಾಲೋ ಮಾಡೋದು ನಮಗೆ ಅವಮಾನ ಅಂತೇಳಿ ಅವ್ರನ್ನ ಫಾಲೋ ಮಾಡೋದನ್ನ ನಿಲ್ಲಿಸ್ಬಿಟ್ರು. ಮತ್ತೆ ಇವರೆಲ್ಲ ಗಾಂಧಿ ಹಿಂದೆ ಹೋದ್ರು. ಗಾಂಧಿ ಅದ್ರ ತಕ್ಕಂಗೆ ವೇಷ ಬದಲಾಯಿಸ್ಕೊಂಡ, ಪುಟ್ಕೋಸಿ ಇಟ್ಕೊಂಡ್ರು, ಬಟ್ಟೆ ಸೂಟೆಲ್ಲ ತೆಗೆದು ಹಾಕ್ಬಿಟ್ರು. ನಿಮ್ಮಂಗೆ ಇದ್ದೀನಿ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನಾನು ಬ್ರಾಹ್ಮಣ ಅಲ್ಲ. ಅವ್ನು ಬ್ರಾಹ್ಮಣ ಅಲ್ಲ, ಈಸ್ ಅ 3rd ಕ್ಲಾಸ್ ಇದ್ದು ವೈಶ್ಯ. ಸೊ ಅವ್ರು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತೆ ಆ ಥರ ವೈಶ್ಯರನ್ನ ಲೀಡರ್ಗಳಾಗಿ ಅವರು ಕಾಂಗ್ರೆಸ್ಸಲ್ಲೂ ಬೆಳೆಸಿದ್ರು. ಇಲ್ಲಿ ಕರ್ನಾಟಕದಲ್ಲಿ ಗೌಡರನ್ನು ಬೆಳೆಸಿದ್ರು, ಲಿಂಗಾಯತರನ್ನು ಬೆಳೆಸಿದ್ರು. ಸೊ ಹಂಗಾಗಿ ಏನಾಯಿತು, ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲರನ್ನು ನಾವೊಬ್ಬ ಅನ್ಟಚಬಲ್ನ ಫಾಲೋ ಮಾಡೋದು ಬದಲಾಗಿ ಈ ಶೂದ್ರನ ಫಾಲೋ ಮಾಡೋಣ. ಅದು ಅವ್ರಿಗೆ ನಮ್ಮ ಸಮಾಜ ಬದಲಾವಣೆ ಆಗಬೇಕು ಅಂತ ಆಸೆ ಇದೆ. ನಾವು ಮೇಲೆ ಹೋಗ್ಬೇಕನ್ನೋ ಆಸೆ ಇದೆ. ಆದರೆ ನಾನು ಕೆಳಗಿರೋ ನನ್ನ ಲೆವೆಲ್ ಬರಬಾರ್ದು ಅನ್ನೋ ದುರ್ಬುದ್ಧಿನೂ ಇದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಾಂಟೆಡ್ ಟು ಲೀಡ್ ದ ಬ್ಯಾಕ್ವರ್ಡ್ ಕ್ಲಾಸಸ್, ಈ ವಾಂಟೆಡ್ ಟು ಇನ್ವಾಲ್ವ್ ದ ಬ್ಯಾಕ್ವರ್ಡ್ ಕ್ಲಾಸಸ್. ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಸ್ಟಾರ್ಟ್ ಮಾಡಿದಾಗಲೂ ಬ್ಯಾಕ್ವರ್ಡ್ ಕ್ಲಾಸ್ನ ಕರೆದಿರ್ತಾರೆ. ನೀವು ಬರೋದಾದ್ರೆ ಐ ವಿಲ್ ಚೇಂಜ್ ಇಟ್ ಇಂಟು ಬ್ಯಾಕ್ವರ್ಡ್ ಕ್ಲಾಸ್ ಫೆಡರೇಷನ್. ಬನ್ನಿ. ಅವರು 1948 ಏಪ್ರಿಲ್ 25 ತಾರೀಕು ಲಕ್ನೋದಲ್ಲಿ ಮಾಡಿದ ಮೀಟಿಂಗಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ನ ಕರೀತಾರೆ. ನಾವಿಬ್ಬರು ಒಂದು ಸೇರಿದ್ರೆ ಸಾಕು, ಮೆಜಾರಿಟಿ ಇಸ್ ಅವರ್ಸ್, ವಿಲ್ ಬಿಕಮ್ ಮೆಜಾರಿಟಿ. ಆಗ ಇದೇ ಪಟೇಲ್ ನಿಮ್ಗೆ ಸಲ್ಯೂಟ್ ಹೊಡಿತಾನೆ. ಆಮೇಲೆ ಆವಾಗ ಗೋವಿಂದಲ್ಲಪ್ಪ ಅಂತ ವಿಲ್ ಕಮ್ ಅಂಡ್ ಟೈ ದ ಲೇಸ್ ಆಫ್ ಯುವರ್ ಬೂಟ್ ಅಂತ ಹೇಳ್ತಾರೆ. ಅದು ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅವರು ಚೇರ್ಮನ್ ಆಗಿರ್ತಾರೆ, ಡ್ರಾಫ್ಟಿಂಗ್ ಚೇರ್ಮನ್ ಆಗಿರ್ತಾರೆ. ಇದನ್ನು ಕೇಳ್ಬಿಟ್ಟು ಕಾಂಗ್ರೆಸ್ ಅವರು ಗಲಾಟೆ ಮಾಡ್ತಾರೆ. ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ನಿಮ್ಮ ಬೂಟ್ಗೆ ಲೇಸ್ ಕಟ್ತೀನಿ ಅಂತೆಲ್ಲ ಬರೋದು ಭಾಳ ಅವಮಾನ ಆಗಿದೆ ಅಂತ ಕೂಗಾಡ್ತಾರೆ. ನೀವು ಹೋಗಲೇ ಏನು ಕೇರ್ ಮಾಡಲ್ಲ, ಐ ಡೋಂಟ್ ಕೇರ್ ಅಂತಾರೆ. ಕಾಂಗ್ರೆಸ್ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಕಾಂಗ್ರೆಸ್ ಏನು ಹೇಳ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡಿದವ್ರು ನಾವಲ್ಲ, ಬ್ರಿಟಿಷ್ನವರು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಆ ಥರ ಆಗುತ್ತೆ ಸರ್. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಬನ್ನಿ ಅಂತ ಕರೆದ್ರು. ಅವ್ರನ್ನ ಫಾಲೋ ಮಾಡಿದ್ದು ಓನ್ಲಿ ಶೆಡ್ಯೂಲ್ ಕಾಸ್ಟ್, ನಾಟ್ ಇವನ್ ಶೆಡ್ಯೂಲ್ ಟ್ರೈಬ್ಸ್. ಆ ಶೆಡ್ಯೂಲ್ ಕಾಸ್ಟ್ ಅಷ್ಟೇ. ಅವ್ರೊಳಗಡೆ ಕರ್ನಾಟಕದಲ್ಲಿ ಹೊಲೆಯರು, ಮಹಾರಾಷ್ಟ್ರದಲ್ಲಿ ಮಹರ್ಗಳು, ಆಂಧ್ರದಲ್ಲಿ ಮಾಲಾಡ್ಲು, ತಮಿಳುನಾಡಲ್ಲಿ ಪರೈರು, ಆಮೇಲೆ ಉತ್ತರ ಪ್ರದೇಶದಲ್ಲಿ ಚಮಾರ್, ಉತ್ತರ ಪ್ರದೇಶ ಪಂಜಾಬಲ್ಲಿ, ಬಂಗಾಳದಲ್ಲಿ ಚಂಡಾಳರು. ಈ 6 ಜಾತಿ ಅವ್ರನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಿದ್ದು. ಈ 6 ಜನಗಳ ಹೋರಾಟದ ಪರಿಣಾಮ
ಭಾಳ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಅದು ಎಷ್ಟು ಬೇಕಾಗಿದೆ ಅಷ್ಟು ಸಿಕ್ಕಿದೆ. ಇನ್ನು ಶೆಡ್ಯೂಲ್ ಕಾಸ್ಟಲ್ಲೂ ಅಷ್ಟೇ ಇನ್ನೂ ಅನೇಕ ಜಾತಿಗಳು, 101 ಜಾತಿಗಳಲ್ಲಿ ಒಲೆಯರಿಗಿರೋಷ್ಟು ಪ್ರಜ್ಞೆ ಇತರ ಸಮಾಜಗಳಿಗೆ ಭಾಳ ಕಡಿಮೆ. ಕಾಂಶಿರಾಮ್ ಸರ್ ಬಂದಮೇಲೆ ಮಾದಿಗರಲ್ಲೂ ಪ್ರಜ್ಞೆ ಬಂದಿದೆ, ಸಮಗಾರಲ್ಲೂ ಬಂದಿದೆ. 600 ಜಾತಿಗಳಲ್ಲಿ ತಕ್ಕ ಮಟ್ಟಿಗೆ ಪ್ರಜ್ಞೆ ಬಂದಿದೆ. ಆದರೆ ಅದಕ್ಕೆ ಮೊದಲು ಬಾಬಾ ಸಾಹೇಬ್ ಕಾಲದಲ್ಲಿ ಶೆಡ್ಯೂಲ್ಡ್ ಕಾಸ್ಟಲ್ಲೂ ಸಹಿತ 90% ಯಾರಿಗೂ ಪ್ರಜ್ಞೆ ಇಲ್ಲ. ಇವತ್ತಿಗೂ ಅಷ್ಟೇ ಒಂದು 4-5 ಜಾತಿ ಶೆಡ್ಯೂಲ್ ಕಾಸ್ಟ್ಲಿ, ಒಲೆಯರು, ಮಾದಿಗರು, ಸಾಮಗಾರರು, ಡೋರರು. ಇವ್ರು ಬಿಟ್ಟರೆ ಇನ್ನೂ ಕೊರಚೊಬ್ಬರಿಗೆ ಆ ಜ್ಞಾನ ಬಂದಿಲ್ಲ, ಆ ಪ್ರಜ್ಞೆ ಬಂದಿಲ್ಲ. ನಮ್ಗೆ ಹಾಕ್ಬೇಕು, ನಮ್ಗೆ ಹಾಕು. ಗೋವಿಲಮ್ಮಾಣಿಗಳು ಅಷ್ಟೇ, ಅವರು ಅಷ್ಟೇ ರಿಸರ್ವೇಷನ್ ಬೆನಿಫಿಟ್ ಬೇಕು ಅಂತ ಯೋಚನೆ ಮಾಡ್ತಾರೆ ವಿನ ಬಾಬಾ ಸಾಹೇಬರು ಈ ರಿಸರ್ವೇಷನ್ ಮುಖ ಸಮಾಜ ಪರಿವರ್ತನೆ ಮಾಡಬೇಕು ಅನ್ನೋ ಕಲ್ಪನೆ ಬಂದಿಲ್ಲ. ಮತ್ತು ಶೆಡ್ಯೂಲ್ ಕಾಸ್ಟಲ್ಲಿ ಏನು ಉನ್ನತ ಸ್ಥಾನದಲ್ಲಿ ಒಳ್ಳೊಳ್ಳೆ ಉದ್ಯೋಗ ಪಡೆದಿದ್ದಾರಲ್ಲ, ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪಾಸ್ಪೋರ್ಟ್ ಅಷ್ಟೇ, ಉದ್ಯೋಗ ಪಡೆಯೋದಕ್ಕೆ, ಪ್ರಮೋಷನ್ ಅಷ್ಟಕ್ಕೆ ಬಯಸ್ತಾ ಇರೋದವರು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಕೆಲಸ ಸಮಾಜಕ್ಕೆ ಭಾಳ ದೊಡ್ಡದಿದೆ, ಜವಾಬ್ದಾರಿ ಇದೆ, ಹಾಗಾಗಿ ನಾವು ಸಮಾಜಕ್ಕೆ ನಾವು ಅರ್ಪಿಸ್ಕೋಬೇಕು, ನಮ್ಮ ಕೊಡುಗೆ ಕೊಡಬೇಕು ಅನ್ನೋ ಪ್ರಜ್ಞೆ ಅವ್ರಿಗೂ ಬಂದಿಲ್ಲ. ಈ ಒಳ ಮೀಸಲಾತಿ ನೋಡ್ತಾ ಇದ್ದೀರಲ್ಲ, ಹೌದು ಸರ್, ನಮ್ಮದು ಕಡೆ ಸಂಖ್ಯೆ ಜಾಸ್ತಿ ಇದೆ, ನಮ್ಮಲ್ಲಿ ಕೆಲವರು ತೆಗೆದು ಮಾದಿಗರಲ್ಲಿ ಹಾಕ್ಬಿಟ್ಟಿದ್ದಾರೆ, ಕೆಲವರು ತೆಗೆದು ಈ ಗ್ರೂಪಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗದ್ದಲ ಮಾಡಿದ್ರು. ಇನ್ನೊಬ್ರನ್ನ ಎ ಗ್ರೂಪ್ಗೆ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಇಷ್ಟೆಲ್ಲ ಯಾಕೆ ಮಾಡಿದ್ರು? ಕೆಲವ್ರನ್ನ ಒಲೆಯರ ಗುಂಪಿಂದ ತೆಗೆದು ಮಾದಿಗರ ಗುಂಪಿಗೆ ಮತ್ತೆ ಮೇಲೆ ಇರ್ತಕ್ಕಂಥ ಹಿಂದುಳಿದವ್ರ ಗುಂಪು, ಅತಿ ಹಿಂದುಳಿದವ್ರ ಗುಂಪು ಹಾಕಿದ್ದು ನಿಜ. ಅವ್ರನ್ನ ವಾಪಸ್ ಬೇಕಂದು ಅವ್ರು ಕರೆದಿರೋದು ಅದು ತರ್ಕಬದ್ಧವಾಗಿದೆ. ಅದರ ಪ್ರಶ್ನೆ ಏನಂತ ಹೇಳಿದ್ರೆ, ಅದು ನಾಗಮೋಹನ್ ಏನೋ ಪಿತೂರಿ ಮಾಡಿಬಿಟ್ರು ಅಂಥದ್ದು ಏನೇನೋ ಮಾತಾಡ್ತಾರೆ, ಅದಲ್ಲ. ಒಲೆಯರಲ್ಲೇ ಇರ್ತಕ್ಕಂಥ ಈ ಜಾತಿಗಳು ಅವರು ಇನ್ನೂ ತನಕ ಸಾಮಾಜಿಕವಾಗಿ ಮುಂದೆ ಬಂದಿಲ್ಲ, ಉದ್ಯೋಗದಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಪಡೆದಿಲ್ಲ, ಹಾಗೆಯೇ ಶೈಕ್ಷಣಿಕಗೂ ಹಿಂದೆ ಇದ್ದಾರೆ. ಸೊ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಇರೋಲ್ಲ ಒಂದು ಗುಂಪು ಮಾಡಿದ್ದಾರೆ ಅಷ್ಟೇ. ಅವ್ರು ಒಲೆಯರ ಮಾದರಿ ಅಂತ ನೋಡೋಕೆ ಹೋಗಿಲ್ಲ, ಅವ್ರು ಒಲೆಯರ ಪಂಗಡದಲ್ಲಿದ್ದಾರೆ, ಮಾದಿಗರ ಪಂಗಡ ಅದು ನೋಡೋಕೆ ಹೋಗಿಲ್ಲ. ಅವರು ಸೋಷಿಯಲ್ ಅಂಡ್ ಎಜುಕೇಶನಲ್ ಅಂಡ್ ಎಂಪ್ಲಾಯ್ಮೆಂಟ್ ಆ ಪ್ರಕಾರ ಅವ್ರು ಮಾಡಿರೋದು ಕರೆಕ್ಟ್. ಇವರು ಇಲ್ಲಲ್ಲ ದೊಡ್ಡ ಅನ್ಯಾಯ ಉಂಟು, ನಾವಲ್ಲ ಒಟ್ಟಿಗೆ ಇದ್ದವ್ರು, ನಾವು ಒಟ್ಟು ಅವರೆಲ್ಲ ನಮ್ಮವರು ಇವಾಗ ಹೇಳ್ತಾರೆ ನಮ್ಮವರು ಅಂತ ಹೇಳ್ಬಿಟ್ಟು. ಸಂದರ್ಭದಲ್ಲಿ ಅವ್ರು ನಮ್ಮರಂತ ಅನ್ಸ್ಲಿ ಹೇಳಲಿಲ್ಲ. ಯಾವ ಕಾಲದಲ್ಲಿ ಇವ್ರು ನಮ್ಮವ್ರು ಬರಂತ ಹೇಳಿಲ್ಲ. 14 ಜಾತಿಗಳು ಪಟ್ಟಿ ಮಾಡಿದ್ದಾರೆ. ಇವರೆಲ್ಲರೂ ನಮ್ಮವರು 1,38,000 ಅವರ ಜನಸಂಖ್ಯೆ. ಅದೇ ಥರ ಈ ಪಾರೆಯರು, ಪರವನ್ನು ಮತ್ತೆ ಮೊಗೆರು ಅವರು 2,58,000 ಇವರು ನಮ್ಮವರು ಅಂತ ಹೇಳ್ತದ. ಆದ್ರೆ ಅವರಲ್ಲಿ ನಿಮ್ಮೊಟ್ಟಿಗೆ ಇದ್ರಲ್ವಾ, ನಿಮ್ಮೊಟ್ಟಿಗೆ ಇದ್ದು ಅವ್ರು ಯಾಕೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಹಿಂದೆ ಬಿದ್ದಾರೆ? ಅದು ನೀವೇ ತಾನೇ ಕಾರಣ. ನಮ್ಮ ಜೊತೆಲೇ ಇದ್ರು ಸಹಿತ ಇವ್ರು ನಮ್ಮ ಲೆವೆಲ್ ಬಂದಿಲ್ವಲ್ಲ, ನಾವೇನು ಮಾಡ್ಬೇಕಂತ ಯೋಚನೆ ಮಾಡಿದ್ದಾರ? ಒಂದೇ ಮನೆಯಲ್ಲಿ 8 ಜನ ಸರ್ಕಾರಿ ನೌಕರಿದ್ದೀರಾ, ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದೀರಾ, PhD ಹೊಡೋರು ಇದ್ದೀರಾ, ಡಾಕ್ಟರ್ಸ್ ಇದ್ದೀರಾ, ಇಂಜಿನಿಯರ್ಸ್ ಇದ್ದೀರಾ. ಆದರೆ ಪಕ್ಕದ ಮನೆಯಲ್ಲಿ ಇನ್ನೊಬ್ಬ ಇದ್ದಾರಲ್ಲಿ, ಇನ್ನೊಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿ ಬಲಗೈ ಗುಂಪಲೇ ಬರ್ತಾರೆ. ಉದಾಹರಣೆಗೆ ಮೊಗೇರಿದ್ದಾರೆ, ಅಥವಾ ಪರೈರಿದ್ದಾರೆ, ಪರ್ವನ್ಗಳಿದ್ದಾರೆ, ಹುಲ್ಸರ್ ಅಂತ ಇದೆ ಒಂದು ಕಮ್ಯುನಿಟಿ. ಆ ಕಮ್ಯುನಿಟಿಯಲ್ಲಿ ಬಂಡಿ ಅಂತ ಒಂದು ಕಮ್ಯುನಿಟಿ ಇದೆ. ಆ ಕಮ್ಯುನಿಟಿ SLC ಪಾಸ್ ಮಾಡಿದವನು ಇಲ್ವಲ್ಲ, ಅದಕ್ಕೇನು ಕಾರಣ? ಸೊ ನಾನು ಇದೆಲ್ಲ ಪಡೆದನು, ಅವ್ರಿಗಾಗಿ ಏನೋ ಮಾಡಬೇಕಲ್ಲ, ಯೋಚನೆ ಮಾಡಬೇಕಾಗಿತ್ತಲ್ಲ. ಹೌದು ಸರ್, ನಮ್ಮವ್ರಂದ್ಮೇಲೆ ನಮ್ಮವ್ರ ಬಗ್ಗೆ ಚಿಂತೆ ನಿಮ್ಗೆ ಇರಬೇಕಾಗಿತ್ತಲ್ಲ. ಈಗ ಅವ್ರು ಸಪ್ರೇಟ್ ಮಾಡ್ತಾರೆ, ಇಲ್ಲ ನಮ್ಮವ್ರು ಅಂತ ಹೇಳಿದ್ರೆ. ಇದನ್ನೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬ್ ನಾವು ಹಿಂದೂಗಳಲ್ಲ ಅಂತ ಹೇಳಿದಾಗ ಗಾಂಧೀಜಿ ಇಲ್ಲ ಅವರೆಲ್ಲ ಹಿಂದೂಗಳು ಅಂತ ಆರ್ಗ್ಯೂ ಮಾಡಿದ್ರು. ಹೆಂಗಪ್ಪ ಹಿಂದೂಗಳು? ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ನಾವು ದೇವಸ್ಥಾನಕ್ಕೆ ಬಂದರೆ ತಲೆ ಹೊಡಿತೀರಾ, ನೀವು ಕೆರೆಯಲ್ಲಿ ನೀರು ಕುಡಿತೀರಾ, ಅಲ್ಲಿ ಕತ್ತೆ ನಾಯಿ ಹಂದಿಗಳೆಲ್ಲ ಹುಚ್ಚ ಹೊಡಿತವೆ, ಅದು ನೀವು ಅಬ್ಜೆಕ್ಷನ್ ಮಾಡಿಲ್ಲ. ನಾವು ನೀರು ಕುಡಿದ್ರೆ ಮಾತ್ರ ಗದ್ದಲ ಆಗುತ್ತೆ. ಅಂದರೆ ನಾಯಿ ಕತ್ತೆ ಅವೆಲ್ಲ ಹಿಂದೂಗಳು, ನಾವು ಹಿಂದೂಗಳಲ್ಲ. ಸಾಮಾಜಿಕವಾಗಿ ನಮ್ಮನ್ನ ದೂರ ಇಟ್ಟು ಈಗ ಅಧಿಕಾರದಲ್ಲಿ ಮಾತ್ರ ಹತ್ರ ಬರ್ರಿ ನಾವೆಲ್ಲ ಒಂದು ಅಂತ ಹೇಳಿದ್ರೆ ಹೆಂಗದು? ಅಧಿಕಾರದ ಸಂದರ್ಭದಲ್ಲಿ ಮಾತ್ರ ಹಿಂದೂಗಳು, ಸಂದರ್ಭದಲ್ಲಿ ಅಲ್ವಾ? ಸಂಖ್ಯೆ ಬೇಕಂದ್ರೆ ಸಂಖ್ಯೆ ಮೇಲೆ ಅಧಿಕಾರ ತೀರ್ಮಾನ ಆಗೋದು. ಆ ಸಂಖ್ಯೆಗಾಗಿ ನೀವು ಬರ್ರಿ, ಅಧಿಕಾರದಲ್ಲಿ ನಾವಿರ್ತೀವಿ. ನಮಗೆ ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ತಟ್ಟೆ ಕೊಡುವಾಗ ಎಲ್ಲರಿಗೂ ತಟ್ಟೆ ಕೊಡ್ತೀರಾ, ಅದು ಊಟ ಬೀಳ್ಬೇಕಾದ್ರೆ ಬರೀ ನಮ್ಮ ತಟ್ಟೆಗೆ ಹಾಕ್ರಿ ಅಂತ ಹೇಳ್ತೀರಾ. ಯಾಕಂದ್ರೆ ಇಲ್ಲಿ 20 ತಟ್ಟೆಗಳಿದೆ, 20 ತಟ್ಟೆಗೆ ಬೇಕಾಗಿರೋಷ್ಟು ಅನ್ನ ಅಲ್ಲಿ ಇದೆ. ಆ ಅನ್ನನ ಹಂಚಬೇಕಾದ್ರೆ ನಮ್ದು 8-10 ತಟ್ಟೆ ಇದೆ, ಇದಕ್ಕೆ ಮಾತ್ರ ಹಾಕಿ ಅಂತೀರಾ, 12 ತಟ್ಟೆ ಖಾಲಿ ಬಿದ್ದಿರಲಿ ಅಂತ ಹೇಳ್ತೀರಾ. ಯಾವ ನ್ಯಾಯ ಇದು? ಹೌದು ಸರ್. ಅವ್ರು ನಾನು ಅಂಬೇಡ್ಕರ್ ಓದಿ ಅಂತ ತಿಳಿಯಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೇವಲ ತಮ್ಮ ಲಾಭಕ್ಕಾಗಿ ಬಳಸ್ತಕ್ಕಂಥ ಲಾಭಕೋರರು ಅಷ್ಟೇ. ಈ ರಿಸರ್ವೇಷನ್ ಮುಖ ಸಮರ್ಥರಾಗಬೇಕಾದವರು ಬಾಬಾ ಸಾಹೇಬ್ ಹೇಳ್ದಂಗೆ ಸಮಾಜದಲ್ಲಿ ಪರಿವರ್ತನೆ ತರೋದಕ್ಕೆ,
ನಮ್ಮ ಮಾನಸಿಕ ಪರಿಸ್ಥಿತಿ ಬದಲಾಗೋದಕ್ಕೆ ಅವರು ಕೆಲಸ ಮಾಡಬೇಕು, ತಮ್ಮನ್ನು ತೊಡಗಿಸ್ಕೋಬೇಕು. ಆ ರೀತಿ ಮಾಡಿದರೆ ಇಷ್ಟು ವರ್ಷ ಕಾಯಬೇಕಲ್ಲ, 75 ವರ್ಷ ಕಾಯೋದು ಬೇಕಾಗಿರಲಿಲ್ಲ. ರಿಸರ್ವೇಷನ್ ಫಿಲಪ್ ಆಗಲೇ ಸರಿ, ಆದರೆ 7-8% ಆದರೆ ಆಗಿದೆಯಲ್ಲ, ಅಷ್ಟರೊಳಗೆ ಎಷ್ಟಾಗಿದೆ? ಏನು ಪರಿವರ್ತನೆ ತಂದಿದ್ದೀರಾ? ಏನು ತಂದಿಲ್ಲ. ಸಾಮಾಜಿಕ ವಿರೋಧಿಗಳಾಗಿ ಬೇಜವಾಬ್ದಾರಿಗಳೇ ಆಗಿದ್ದಾರೆ ಇವರು. ಸೋಷಿಯಲಿ ದೇ ಆರ್ ಇರ್ರೆಸ್ಪಾನ್ಸಿಬಲ್. ಇವತ್ತು ಪಲೇರು ಇವತ್ತು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ. 8 ಜನರಿಗೆ ನೀವು ಶೆಡ್ಯೂಲ್ಡ್ ಕಾಸ್ಟ್ಗೆ ಅವಕಾಶ ಕೊಟ್ಟಿದ್ದೀರಾ. 8 ಜನ ಶೆಡ್ಯೂಲ್ಡ್ ಕಾಸ್ಟ್ ಡಾಕ್ಟರ್ ಸಾಹೇಬ್ ಬಂದಿದ್ದಾರೆ, ಮತ್ತು ಸ್ಟಾಫಲ್ಲಿ 8 ಜನ ಶೆಡ್ಯೂಲ್ಡ್ ಕಾಸ್ಟ್ ಇದ್ದಾರೆ. ಅದರ ಟ್ರಸ್ಟಿಗಳು ಬಾಬಾ ಸಾಹೇಬ್ರನ್ನ ಹೆಸರು ಇಟ್ಕೊಂಡಿದ್ದಾರೆ, ಅಲ್ಲಿ ಫೋಟೋನೂ ಹಾಕಿದ್ದಾರೆ. ಅವ್ರ ಮನೆಗಳಲ್ಲಿ ಸಾಯಿಬಾಬಾ, ತಿರುಪತಿ ವೆಂಕಟರಮಣ ಸ್ವಾಮಿ ಇವರು ಸ್ಟ್ಯಾಚ್ಯೂಸು, ಇವ್ರದ್ದು ಫೋಟೋಗಳೆಲ್ಲ ಆಳೆತ್ತಕ್ಕೆ ದೊಡ್ಡ ದೊಡ್ಡ ಕಟೌಟ್ಸ್ ಇಟ್ಕೊಂಡಿದ್ದಾರೆ, ಫೋಟೋಗಳು ಇಟ್ಕೊಂಡಿದ್ದಾರೆ, ವಿಗ್ರಹಗಳು ಇಟ್ಕೊಂಡಿದ್ದಾರೆ. ಮತ್ತು ಇಂಥವರಿಂದ ಸಮಾಜ ಸುಧಾರಣೆಯನ್ನು ನಿರೀಕ್ಷೆ ಮಾಡ್ಬೋದಾ ಸರ್? ಎಲ್ಲಾಗಿದೆ ಸುಧಾರಣೆ ಆಗೋದಕ್ಕೆ 75 ವರ್ಷ ಬೇಕಾಗಿತ್ತ? ಮಹಾತ್ಮಪ್ಪಲೆ ಕೇವಲ 20-30 ವರ್ಷದಲ್ಲಿ ಬದಲಾವಣೆ ತಂದರು. ಹೌದು ಸರ್. ಶಾಮರಾಜ 20 ಇಯರ್ಸ್ ಎಲ್ಲ ಅದು ಮಾಡಿದ್ರೆ ಆ ಕೆಲಸನ. ಅದೇ ಥರ ಪೆರಿಯಾರ್ ಮಾಡಿದಂಥ ಕೆಲಸ ಇವತ್ತಿಗೂ ಸಹಿತ ಬದಲಾಯಿಸಲಾಗದಿರೋಂಥ ಬದಲಾವಣೆಯಲ್ಲಿ ಶೆಡ್ಯೂಲ್ ಕಾಸ್ಟ್ಗೆ ಹೆಚ್ಚು ಏನಾಗಿಲ್ಲ, ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ನಿರಂತರವಾಗಿ ಅವರೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಕಾಂಗ್ರೆಸ್ ಆಗಲಿ BJP ಆಗಲಿ ಭಾಳ ಬಿಚ್ಚಕ್ಕಾಗ್ತಾ ಇಲ್ಲ. ಅಲ್ಲಿ ಸ್ಟಾಲಿನ್ ಕ್ಯಾಬಿನೆಟ್ಟಲ್ಲಿ ಒಬ್ಬ ಬ್ರಾಹ್ಮಣ ಇಲ್ಲ, ಅವ್ರ ಪಕ್ಕ ಆಂಟಿ ಬ್ರಾಹ್ಮಣಾಗಿದ್ದಾರೆ. ಅದು ಹಾಗೆ ಶುರುವಾಗಿದ್ದದ್ದು. ಅವ್ರು ಇಷ್ಟೆಲ್ಲ ಮಾಡಿ ಇಂಥ ಒಂದು ದೀರ್ಘವಾದ ಒಂದು ಬದಲಾವಣೆ ತರಕ್ಕೆ ಸಾಧ್ಯ ಆಯ್ತಂದ್ರೆ ನಮ್ಮ ಲೆಕ್ಕಾಗಲಿಲ್ಲ. ಅದು ಇನ್ನು ಒಗ್ಗಟ್ಟಿನ ಕೊರತೆ ಅಂತೀರಿ ಸರ್, ಅಥವಾ ಸಾಮಾಜಿಕ ಕಾಳಜಿ ಇಲ್ಲದೆ ಇರೋದ? ಅರಿವಿನ ಕೊರತೆ, ಒಗ್ಗಟ್ಟೆ ಹೊತ್ತು ಕೊನೆ. ಎಜುಕೇಟ್ ಆರ್ಗನೈಸ್, ಥರ್ಡ್, ಇದು ಲಾಸ್ಟ್ ಒನ್. ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಅರಿವು. ನಿನ್ನ ಬೆಳವಣಿಗೆ, ನಿನ್ನ ಉದ್ಧಾರ, ಸಮಾಜ ಉದ್ಧಾರ ಆಗೋವರೆಗೂ ಸಾಧ್ಯನೇ ಇಲ್ಲ. ವೈಯಕ್ತಿಕ ಏಳಿಗೆ ಅನ್ನೋದು ಸಾಧ್ಯನೇ ಇಲ್ಲ. ಸಮಾಜನ ಬಿಟ್ಟು ನಾನು ಏಳಿಗೆ ಆಗ್ತೀನಿ ಅನ್ನೋರಿಗೆ ಬಾಬಾ ಸಾಹೇಬ್ ಕೊನೆಯಲ್ಲಿ ವಾರ್ನ್ ಮಾಡಿದ್ದು, ಯು ಆರ್ ಟ್ರೆಡಿಂಗ್ ದಿ ಪಾತ್ ಆಫ್ ರುಯಿನೇಷನ್. ಇಡೀ ಹೋರಾಟ, 40 ವರ್ಷದ ಹೋರಾಟದ ಲಾಭ ಕೆಲವೇ ಜನರು, ಜಾತಿಗಳಲ್ಲ, ಕೆಲವೇ ಜನರು, ವಿದ್ಯಾವಂತ ನೌಕರರು, ಪೇಟೆಯಲ್ಲಿ ಇರ್ತಕ್ಕಂಥವ್ರು ಅದನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಸಮಾಜ ಬಗ್ಗೆ ಅವ್ರ ಕಾಳಜಿ ಇಲ್ಲ, ಅಕ್ರೇನೂ ಇಲ್ಲ. ಅವ್ರು ಇವತ್ತಿಗೂ ಸಹಿತ ಊಟಕ್ಕೆ ಗತಿಯಿಂದ ಓದಾಡ್ತಾರೆ. ದೇ ಆರ್ ಸ್ಟಿಲ್ ದ ಟ್ರ್ಯಾಪ್ ಆಫ್ ಲೋನ್ಸ್, ಡೆಟ್ಸ್. ದೇ ಆರ್ ಲಿವಿಂಗ್ ದ ಲೈಫ್ ಆಫ್ ಡ್ರೆಚರಿ. ಅವ್ರ ಲೈಫ್ ಇಷ್ಟು ವರ್ತ್ಲೆಸ್ ಆಗಿದೆ, ಅದ್ರ ಬಗ್ಗೆ ನಮ್ಗೆ ಕಾಳಜಿನೇ ಇಲ್ಲ. ಆದರೆ ನೀವು ಸಮಾಜನ ಬಿಟ್ಟು ಸಮಾಜ ಹೆಸರು ಬಂದಿರ ಎಲ್ಲ ಲಾಭ ನೀವು ತೊಗೊಂಡು ಮುಂದೆ ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೀರಾ. ನೋ, ಯು ಆರ್ ಟ್ರೆಡಿಂಗ್ ದಿ ಪಾತ್ ಆಫ್ ರುಯಿನೇಷನ್. ವಿನಾಶದ ಹಾದಿಯಲ್ಲಿ ಹೋಗ್ತಾ ಇದ್ದೀರಾ. ಇದು ಎಷ್ಟೇ ಜನ ದೊಡ್ಡ ದೊಡ್ಡ ಪದವಿಗಳಿಗೆ ಹೋಗಿರ್ಬೋದು, ಆದರೆ ಅವ್ರ ಮನೆ ಕಥೆಗಳು ನೋಡಿ ಹೆಂಗಾಗಿದೆ. ಮನೆಗೆ ಅವ್ರು ಏನಾಗ್ತಾರೆ, ಎಷ್ಟೋ ದೊಡ್ಡ ದೊಡ್ಡ ಆಫೀಸರ್ ನಮ್ಮ ಫ್ಯಾಮಿಲಿಯೇ ಬಂದಿದ್ದಾರೆ, ಅವ್ರ ಮಕ್ಕಳುಗಳೆಲ್ಲ ಚಿತ್ರಾನ್ನ ಆಗಿದ್ದಾರೆ. ಎಲ್ಲ ಮಕ್ಕಳು, ಯಾವ ಮಕ್ಕಳಿಗೆ ತಾವು ಅನುಭವಿಸಿದ್ವಿ ಈ ನೋವು ಬರಬಾರ್ದಂತ ಮಕ್ಕಳನ್ನ ಜೋಪಾನ ಸಾಕಿದ್ರಲ್ಲ, ಆ ಮಕ್ಕಳೆಲ್ಲ ಅವ್ರ ಅಪ್ಪ ಅಮ್ಮನ ಬಿಟ್ಟು ದೂರ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಸಮಾಜ ಬಗ್ಗೆ ನೀನು ಕಾಳಜಿನ ಆರಂಭದಿಂದ ಅವರು ಬೆಳೆಸಿದ್ರೆ ತಂದೆ ತಾಯಿ ಬಗ್ಗೆ ಅವ್ರಿಗೆ ಕಾಳಜಿ ಇರ್ತಾ ಇತ್ತು. ನಿಮ್ಗೆ ಬಡತನ ಗೊತ್ತಾಗೋದು, ಅಸ್ಪೃಶ್ಯತೆ ಗೊತ್ತೋ, ನೋವು ಗೊತ್ತಾಗಬಾರ್ದು ಅಂತ ನೀವು ಸಾಕ್ಬಿಟ್ರೆ ಮಹಾರಾಜನ ಥರ ಬದುಕಂತ. ಮಹಾರಾಜನಿಗೆ ಮಹಾರಾಣಿ ಬಂದ್ಮೇಲೆ ಮಹಾರಾಣಿನ ಕರ್ಕೊಂಡು ಮಹಾರಾಜ ಬೇರೆ ಕಡೆ ಹೋದ. ಈ ಮುದುಕರು ನೋಡೋದಕ್ಕೆ ಅವನಿಗೇನು ತಿಟ್ಟೆನ? ನಿಮಗೆ ವಯಸ್ಸಾದ ಕಾಲದಲ್ಲಿ ಏನೇನು ರೋಗಗಳಿದೆ ನಿಮಗೆ, ನಿಮ್ಗೆ ನಾನು ಯಾಕೆ ಕೊಡಲಿ? ಈ ಭಾವನೆ ಆಟೋಮೆಟಿಕ್ ಬರ್ತಾರೆ. ಅವರು ಅಮಾನವೀಯವಾಗಿ ಡೆವಲಪ್ ಆಗ್ತಾರೆ. ಸಮಾಜದ ಕಾಳಜಿ ಇರ್ತಕ್ಕಂಥವ್ರು ಯಾವತ್ತೂ ಅಷ್ಟೇ ಭಾಳ ಮಾನವೀಯ ಪ್ರಜೆಗಳಾಗಿರ್ತಾರೆ. ತಂದೆ ಪೆರಿಯಾರ್ ಅಂಥ ಬ್ರಾಹ್ಮಣ ವಿರೋಧಿ ಆಗಿದ್ದರೂ ಸಹಿತ ಒಬ್ಬರ ಬ್ರಾಹ್ಮಣರ ಹೆಣ್ಮಗಳು ಗರ್ಭಿಣಿಯಾಗಿ ಆಸ್ಪತ್ರೆಗೆ ಹೋಗುವಾಗ ಡೆಲಿವರಿ ಆಗಿಬಿಡುತ್ತೆ. ನಮ್ಮ ಕಾರ್ ನಿಲ್ಲಿಸಿ ತಮ್ಮ ಕಾರಲ್ಲೇ ಹೆಣ್ಮಗಳನ್ನ ಹಾಕ್ಕೊಂಡು ಆಸ್ಪತ್ರೆಗೆ ಸೇರಿಸಿ ಅವ್ರು ಕ್ಷೇಮವಾಗಿದ್ದಾಳೆ ಅದು ಗೊತ್ತಾದ್ಮೇಲೆ ಅಲ್ಲಿಂದ ಹೊಡ್ತಾರೆ. ಅವರು ಅಷ್ಟು ಮಾನವೀಯ ಕಾಳಜಿ ಇರುತ್ತೆ. ಮಹಾತ್ಮ ಜ್ಯೋತಿ ಬೋಪ್ಲೆ ಆಂಟಿ ಬ್ರಾಹ್ಮಣ ಮೂವ್ಮೆಂಟ್ ಲೀಡ್ರ್ ಅವರು. ಆದ್ರೂ ಬ್ರಾಹ್ಮಣ ವಿಧವೆ ಅವ್ರಿಗೆ ಮಕ್ಕಳು ಹುಟ್ಟಿದ್ರೆ ಸಾಕ್ತಾರೆ ಅಂತ ಒಬ್ಬ ವಿಧವೆ ಮಗನೇ ತನ್ನ ಮಗನೇ ದತ್ತಕ್ಕೆ ತಗೋತಾರೆ. ಅವರೆಲ್ಲ ದೈವ ಪುರುಷರು. ಈ ಥರ ಮನುಷ್ಯತ್ವ ಇದೆಯಲ್ಲ, ಆ ಮನುಷ್ಯತ್ವ ಇವತ್ತು ಹೋಗ್ತಾ ಇದೆ. ಯಾಕಂದ್ರೆ ನಮ್ಮ ಎಜುಕೇಷನು, ತಾಯಿ ತಂದೆ ಕೊಡ್ತಕ್ಕಂಥ ಸಂಸ್ಕಾರ ಅವ್ರನ್ನ ತೀರಾ ಲಾಭಕೋರರನ್ನಾಗಿ ಭಾಳ ಅಮಾನುಷವಾಗಿ ಅವ್ರನ್ನೇ ಡೆವಲಪ್ ಮಾಡ್ತಾ ಇದ್ದಾರೆ. ಮಷಿನ್ಗಳ ಜೊತೆ ಇದ್ದು ಬರೀ ರೊಕ್ಕ ನೋಡಿ ಮೆಟೀರಿಯಲ್ ಬೆನಿಫಿಟ್ಸ್ ನೋಡಿ ಇವರು ಒಂಥರ ಮಷಿನ್ಸ್ ಆಗಿಬಿಡ್ತಾರೆ. ಫೀಲಿಂಗ್ಸೇ ಇಲ್ಲ ಅವ್ರಿಗೆ, ಸಂವೇದನೆಗಳಿಲ್ಲ, ಸಂಬಂಧಗಳ ಮಹತ್ವನೂ ಗೊತ್ತಿಲ್ಲ ಅವ್ರಿಗೆ.
ಒಬ್ಬ ಜನದಲ್ಲಿ ಸಂಬಂಧ ಬರ್ಬೇಕಾದ್ರೆ ಅವನಿಂದ ಏನು ಲಾಭ ಅಂತ ನೋಡ್ತಾರೆ, ಅವ್ನಿಗೆ ಏನು ಸಿಗುತ್ತೆ ಅಂತ ನೋಡ್ತಾರೆ. ತಾಯಿ ತಂದೆ ವಯಸ್ಸಾಯಿತು, ಅವ್ರನ್ನೇನು ಲಾಭ ಇಲ್ಲ. ಈಗ ಪೆನ್ಷನ್ ಬರ್ತದೆ, ಹೆಂಗ ನೋಡ್ಕೊಳ್ಳಿ ನೀವು, ಈಗ ನಿಮಗೇನು ಲಾಭ ಇಲ್ಲ ಈಗ ನನಗೆ. ಮತ್ತು ನೀವೇನು ಪೆನ್ಷನ್ ಏನಿದೆ ಅದು ನೀವು ನೋಡ್ಕೊಳ್ಳಿ, ನಮಗೇನಿದೆ ಬರುತ್ತೆ ಅದು ನಾವು ಆರಾಮಾಗಿ ಅದನ್ನು ನನ್ನ ಜವಾಬ್ದಾರಿನೇ ಅಲ್ಲ. ಸೊ ತಂದೆ ತಾಯಿಗಳ ಜವಾಬ್ದಾರಿ ತಗೊಳ್ದಿರೋನು ಸಮಾಜ ಜವಾಬ್ದಾರಿ ಹೆಂಗೆ ತಗೋತಾನೆ? ಸಾಧ್ಯ ಇಲ್ಲ ಸರ್, ಅದೇನೇ ಇಲ್ಲ. ಕರ್ನಾಟಕದಲ್ಲಿ ಒಂದು ಕ್ಲಾಸಿಕ್ ಉದಾಹರಣೆ ಇದೆ. ಒಬ್ಬ ಈ ವೆಟರ್ನರಿ ಕಾಲೇಜಲ್ಲಿ ವೆಟರ್ನರಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗ್ಬಿಟ್ಟ. ಅವನ ಹೆಸರಲ್ಲೇ ಏನು ಸೇರಿ ಮೆನ್ಷನ್ ಮಾಡೋದು ಬೇಡ, ಅವನ ಹೆಸರು ಬದಲಾಯಿಸ್ಕೊಂಡ. ಅವನು ಈ BVSc ಮಾಡಿಕೊಂಡು ವೆಟರ್ನರಿ ಡಾಕ್ಟರ್ ಆಗಿ ಅಲ್ಲಿ ಬಂದು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಕ್ರಮೇಣ ಬರ್ತಾ ಅವನು ಆ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗ್ಬಿಟ್ಟ. ತಂದೆ ಹಳ್ಳಿಲೇ ಇದ್ದರು, ತಾಯಿ ಸತ ಭಾಳ ವರ್ಷಗಳಾಗಿತ್ತು. ಮಗನ ಸಾಕೋ ಒಂದು ಬರದಲ್ಲಿ ಮಗನಿಗೆ ಎಲ್ಲ ಕಂಫರ್ಟ್ಸ್ ಮಾಡಬೇಕು, ಅವ್ರಿಗೆ ನಾನು ದುಡಿಬೇಕಂತೇಳಿ ತಂದೆ ಮದುವೆನೂ ಮಾಡ್ಕೊಳ್ಳಿಲ್ಲ. ಸಣ್ಣ ಗುಡಿಸಲಲ್ಲಿ ಇದ್ರು ಅವರು. ಮಗ ಡೈರೆಕ್ಟರ್ ಆದ ಅಂತ ಹೇಳಿದಾಗ ಇಲ್ಲಿ ಇದ್ದಾಗ ಕೆಲಸ ಆಗಾಗ ಬರ್ತಾಯಿದ್ರು. ಡೈರೆಕ್ಟರ್ ಆದಮೇಲೆ ಇನ್ನೂ MA ಪಟ್ಟು ಹುಡುಗರಿಗೆಲ್ಲ C ಹಂಚ್ತ. ಆಮೇಲೆ ಮಗನ ಮನೆಗೆ ಆಗಾಗ ಬರ್ತಾ ಇದ್ದ. ಮಗ ಹೋಗಿ ಯಾರನ್ನ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ಬಂದ, ಅವ್ರ ಮಗುನೂ ಆಗಿತ್ತು. ಮಗ ಬೆಳೆದಿದ್ದ, ಮೊಮ್ಮಗ ಬೆಳೆದಿದ್ದ. ಒಂದಿನ ಮನೆಗೆ ಹಿಂಗೆ ಬಂದಾಗ ಮಗನ ಜೊತೆ ಬೇರೆಯವರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಅವ್ರೆಲ್ಲ ಕೂತಿರ್ತಾರೆ, ಫಾರಿನ್ ಡೆಲಿಗೇಟ್ಸ್ ಎಲ್ಲ ಇರ್ತಾರೆ. ಇವ್ರು ಬರ್ತಾರೆ, ಏನು ಪಟ್ಟಾಪಟ್ಟಿ ಚಡ್ಡಿ ಹಾಕ್ಕೊಂಡು ಪಂಚದ ಮೇಲೆ ಎತ್ತು ಕಟ್ಕೊಂಡು, ಈ ತಲೆ ಮೇಲೆ ಒಂದು ಗಡಿಗೆ ಇಟ್ಕೊಂಡು ಅದ್ರಲ್ಲಿ ಬೆಣ್ಣೆ ಎಲ್ಲ ತಂದಿರ್ತಾರೆ, ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಆ ಬ್ಯಾಗಲ್ಲಿ ಒಂದು ಕೋಳಿ ಎಲ್ಲ ಇಟ್ಕೊಂಡು ಬರ್ತಾರೆ. ಅಲ್ಲಿ ನೋಡ್ತಾರೆ ಎಲ್ಲರೂ. ಬಂದವ್ರು ಕೇಳ್ತಾರೆ, ಹೂ ಈಸ್ ದಿಸ್ ಮ್ಯಾನ್ ಅಂತ. ಓ ಈಸ್ ಮೈ ಸರ್ವೆಂಟ್ ಫ್ರಮ್ ದ ವಿಲೇಜ್ ಅಂತ ಹೇಳ್ತಾರೆ. ನೋಡ್ರಿ ಸರ್, ಎಷ್ಟು ತಂದೆಗೆ ಅರ್ಥ ಆಗಲ್ಲ, ಅವ್ರು ಅರ್ಥ ಆಗ್ಬಾರ್ದು ಅಂತ ಇಂಗ್ಲೀಷಲ್ಲಿ ಹೇಳಿರ್ತಾರೆ. ಅದ್ರ ಮೊಮ್ಮ ಕೇಳ್ಕೊಡ್ಲಲ್ಲ, ಅಪ್ಪನ ಅವ್ರ ತಾತನ ಹೇಳ್ತಾರೆ, ತಾತ ನೀನು ನಮ್ಮ ಹಳ್ಳಿಲಿರೋ ಕೆಲಸಗಾರ, ನೀನು ನಮ್ಮ ಆಳ ಅಂತ. ಯಾಕೋ ಸೊಕ್ಕೆ ನಮಗನೆ ನನಗೆ ತಾಪ ಅಂತ ನನ್ನ ತಾತ ಅಂತ ಗೊತ್ತಿಲ್ವ ನಾವು. ಮತ್ತು ಅಪ್ಪ ಹೇಳಿದ್ರು, ನೀನು ಹಳ್ಳಿಲಿ ನಮ್ಮ ಸರ್ವೆಂಟ್ ಅಂತ ಹೇಳಿದ್ರು, ಅಂದರೆ ಆಳು ಅಂತ ಹೇಳೋದು. ಹಂಗಂತ ತಕ್ಷಣ ಊಟಕ್ಕೆ ಕೂತಿರೋ ಊಟ ಬಿಟ್ಬಿಡ್ತಾನೆ. ಮಗ ಬಂದ ತಕ್ಷಣ ಕೇಳ್ತಾನೆ, ಏನಪ್ಪ ನಾನು ನೀನು ಆಳ ಅಂತೇಳಿ. ಯಾರು ಹೇಳಿದೆ ನಿನಗೆ? ನೀನು ಹೇಳ್ದಲ್ಲ ನಿಮ್ಮ ಸ್ನೇಹಿತರಿಗೆ. ನಾನೇನು ಹೇಳಿದೆ? ಮಗು ಸುಳ್ಳು ಹೇಳ್ತಾರೋ, ಹೇಳಿದ ನಿಜ ಅಲ್ವಾ ಅಂತ. ಏನೋ ನಮ್ಮ ಸ್ನೇಹಿತರು ಅವರೆಲ್ಲ ದೊಡ್ಡ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು, ಅವ್ರ ಮುಂದೆ ನೀ ಈ ಅವತಾರದಲ್ಲಿ ಬಂದೆ, ನಿಮ್ಮ ಅಪ್ಪ ಅಂತ ನಾನು ಹೆಂಗೆ ಹೇಳಿ ಅಂತ ಟಕ್ಕಂತ ಹೇಳ್ತಾರೆ. ಇಂಥ ನಮ್ಮ ಮಗ ಅನ್ನೋದಕ್ಕೆ ನನಗೂ ಅಸಹ್ಯ ಆಗ್ತದೆ. ನೀನು ನನ್ನ ಮಗನೇ ಇಲ್ಲ, ನಿಮ್ಮಮ್ಮ ಎಲ್ಲ ತಪ್ಪು ಮಾಡಿದ್ದಾಳೆ. ನೀನು ನನ್ನ ಮಗ ಅಂತ ತಿಳ್ಕೊಂಡು ಇಷ್ಟೆಲ್ಲ ನಾನು ನಿನ್ಗಾಗಿ ಕಷ್ಟಪಟ್ಟೆ, ತಪ್ಪು ಮಾಡಿಬಿಟ್ಟೆ ಅಂತೇಳಿ ಊಟನೇ ಮಾಡಲ್ಲ, ಕೈ ತೊಳ್ಕೊಂಡು ಹೊಟ್ಟೆ ಬಿಟ್ಟೆ ಮನೆಗೆ. ಬಂದು 8 ದಿನ 9 ದಿನ ಆಗೋದಷ್ಟಕ್ಕೆ ಸುದ್ದಿ ಬಂತು, ಅವರಪ್ಪನ ಸತ್ತೋಗಿದ್ದಾನೆ ಅಂತೇಳಿ. ಸರಿ, ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಮನೆಗೆ ಹೋಗಿ ಚೆನ್ನಾಗಿ ಹೋಗೋವಾಗಲೇ ಚೆನ್ನಾಗಿ ಕುಡಿದು ಮನೆಗೆ ಮಲ್ಕೊಂಡು ಎದ್ದೊಳ್ಳಿಲ್ಲ. ಜನ ಏನು ಇವತ್ತು ನಿಂಗಜ ಇದ್ದೇ ಇಲ್ವ ನೋಡಿದ್ದಾರೆ. ಇದ್ದಿಲ್ಲ ಅವನು, ಅಂದರೆ ಬಾಗಿಲು ತೆಗೆದಿಲ್ಲ. ಆಮೇಲೆ 2 ದಿನ ಆದಮೇಲೆ ಬಾಗಿಲು ತೆಗೆದು ನೋಡಿದ್ರೆ ಸತ್ತೋಗಿದ್ದಾನೆ. ನೋಡಿ ಸರ್, ಎಷ್ಟು ಗಂಭೀರವಾಗಿ ನಿರ್ಮಾಣ ಆಗ್ತಾ ಇದೆ ಇದು. ಈ ಥರದ್ದು ಅನೇಕ ಘಟ್ಟಗಳಿದೆ. ಸೊ ವಿದ್ಯೆ ಪಡೆದು ದೊಡ್ಡ ದೊಡ್ಡ ನೌಕರಿ ಪಡೆದು ನಿಮ್ಮ ತಂದೆಯ ಹಂತಕರಾಗಬೇಕಂದ್ರೆ ಬಾಬಾ ಸಾಹೇಬ್ ಬಯಸಿದ್ರ. ನಿಮ್ಮ ಸಮಾಜಕ್ಕೆ ನೀವು ತಂದೆ ಆಗಬೇಕು, ಮಾರ್ಗದರ್ಶನ ಆಗಬೇಕು ಅಂತ ಇದ್ದಿದ್ದು. ಅದು ನೀವು ಏನು ಮಾಡ್ತಾ ಇದ್ದೀರಾ? ಇವತ್ತು ನಮಗೆ ರಿಸರ್ವೇಷನ್ ಪಾಲು ಹೆಚ್ಚಬೇಕು ಅಂತ ಕೇಳಿದ್ರು ತಪ್ಪೇನಿಲ್ಲ. ಆದರೆ ಹೆಚ್ಚಿಗೆ ಬಂದ ಪಾಲನ್ನು ಯಾರು ಅನುಭವಿಸ್ತಾರೆ? ಸಿಗಲಾರರಿಗೆ ಅನುಭವಿಸಕ್ಕೆ ಕೊಡಬೇಕಾಗಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದು ಪ್ರಣಾಳಿಕೆ ಹಾಕುವಾಗ ಅದರಲ್ಲಿ ಹೇಳ್ತಾರೆ, ಅಧಿಕಾರದಲ್ಲಿ ಪಾಲ್ಪಡೆಯೋದಕ್ಕೆ ಎಲ್ಲರಿಗೂ ಸಮಾನವಾದ ಅವಕಾಶ ಇದೆ. ಆದರೆ ಇಲ್ಲಿ ತನಕ ಯಾವುದೇ ಅವಕಾಶ ಪಡೆದಿರೋರಿಗೆ ಪ್ರಾಧಾನ್ಯತೆ ಕೊಡಬೇಕು. ಇದು ನಮ್ಮ RPI ಪ್ರಣಾಳಿಕೆಯ ಮುಖ್ಯವಾದ ಪಾಯಿಂಟ್ ಅಂತ ಹೇಳ್ತಾರೆ. ಆಕ್ಚುಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೂ ರಿಪೋರ್ಟ್ ಕೂಡ ಆಗೇ ಇತ್ತು ಸರ್. ಅದು ರಾಜಕೀಯ ಕಾರಣಗಳಿಗೆ ಏನೇನು ಆಗಿ ಹೋಯ್ತು ಸರ್. ಅದು ಸಿದ್ದರಾಮಯ್ಯ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಧೈರ್ಯ ಸಾಕಾಗಲಿಲ್ಲ ಅವ್ರಿಗೆ. ಬಟ್ ಅವರು ಬಹಳ ಧೈರ್ಯವಂತ ಮನುಷ್ಯ ಅಂತ ಹೇಳ್ತಾರೆ ಸರ್. ಹೇಳ್ತಾರೆ, ಅಷ್ಟು ಧೈರ್ಯವಂತ ಮನುಷ್ಯ ಕಾಂತರಾಜ್ ವರದಿನ ಯಾಕೆ ಮೂಲೆ ತಗೊಳ್ಬೇಕಾಗಿತ್ತು? ಅಧಿಕಾರಕ್ಕೆ ಬಂದಿದ್ದೆ, ಕಾಂತರಾಜ್ ವರದಿ ನಾನು ಜಾರಿ ಮಾಡ್ತೀನಿ ಅಂತ ಬಂದಿದ್ದು. ಹೌದು ಸರ್. ಈಗ ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಟೋಸ್ ಅಂತ ಸುಮ್ಮನೆ ಆಗ್ಬಿಟ್ಟಾರೆ. ಇಲ್ಲ ಅದು ಹಳೇದಂತ ಅವ್ರ ಮಾತನ್ನು ಇವರು ಹೇಳಕ್ ಶುರು ಮಾಡ್ತಾರೆ. ಭಾಳ ಹೇಳ್ತಾರೆ, ಭಾಳ ಅಹಿಂದ ನಾಯಕ, ಧೈರ್ಯವಂತ, ಅದು ಇದೆಲ್ಲ ಹೇಳ್ತಾರೆ. ಹೌದು ಸರ್. ಅವೆಲ್ಲ ಬರೀ ಬೋಗಸ್. ಅದು ಸಾಮಾನ್ಯವಾಗಿ ಸಮಾಜದಲ್ಲಿ ಆ ಥರ ಇದೆ ಸರ್ ವಾತಾವರಣ. ಆ ಥರದ್ದು ಏನಿಲ್ಲ. ಅವರು ಅಧಿಕಾರಕ್ಕಾಗಿ ಅದೆಲ್ಲ ಮಾತಾಡಿದ್ದು. ಅಧಿಕಾರನೇ ಹೋಗುತ್ತೆ ಅಂತ ಹೇಳಿದ್ರೆ ಇದನ್ನೆಲ್ಲ ಬಿಟ್ಬಿಡ್ತಾರೆ. ಇಸ್ ಜಸ್ಟ್ ಲೈಕ್ ಎನಿ ಅದರ್ ಪೊಲಿಟಿಷಿಯನ್. ಹಂಗಾಗಿ ಕುರುಬರಲ್ಲೇ ಸೆಕೆಂಡ್ ಲೈನ್ ಲೀಡರ್ಶಿಪ್ ಯಾರು ಬೆಳೆಸಿಲ್ಲ ಅವರು, ಗಮನಿಸಿ.
ಇಲ್ಲ ಸರ್, ಅವ್ರು ಯಾರು ಇಲ್ಲ. ನೀವು ಕುರುಬರೆಲ್ಲ ಬೆಳೆದಿಲ್ಲ ಅಂತ ಹೇಳಿದ್ರೆ ಈ ಎಸ್ ಸಿ ಎಸ್ ಟಿಗಳು ಎಲ್ಲಿ ಬೆಳೆಸ್ತಾರೆ? ಬೋಗಸ್ ಫಲ. ಹಾಗಾಗಿ SC SP ಏನಿದೆಯಲ್ಲ ಈ ಫಂಡ್ SC Special SP component. TSP ಇದರಲ್ಲಿ ಮೊನ್ನೆ ನಾವು 5 ಗ್ಯಾರಂಟೀಸ್ಗೆ 33 ಕೋಟಿ ರೂಪಾಯಿ 32,000 ಕೋಟಿ ರೂಪಾಯಿಯನ್ನು ಬಳಸಿದ್ದಾರೆ. ಆ 70 ಕಾಲಂ ತಂದಿದ್ದೆ ಈ ಮನುಷ್ಯ. ಮತ್ತೆ 70 ರದ್ದು ಮಾಡಿದ ನಂತರ ಕೂಡ ಬಳಸಿದಾರಲ್ಲ. ಅದು ರದ್ದು ಮಾಡಿ ಇವ್ರು ಕಂಡುಹಿಡಿಸ್ಬೇಕಾಗಿತ್ತು, ಮಾಡಿದ್ರು. ಅದ್ರ ನಂತರನೂ ಮಾಡ್ತಾ ಇದ್ದಾರಲ್ಲ ಇಂಥ ಬೋಗಸ್ ಮನುಷ್ಯ. ಈ DK ಶಿವಕುಮಾರ್ ಆಯ್ತು ಮೇಲ್ಜಾತಿಯನು, ಅವ್ನು ಮೋಸ ಮಾಡ್ತಾನೆ, ಅದು ಅಗ್ರೇಬಲ್. ಯಾಕಂದ್ರೆ ಮೊದಲಿಂದ ಮೋಸ ಮಾಡ್ಕೊಂಡಿದ್ದಾರೆ ಸೇರಿ ಅವರು. ನೀನು ಕುರುಪ, ಬ್ಯಾಕ್ವರ್ಡ್ ಕ್ಲಾಸ್ ಮನುಷ್ಯ. ಮತ್ತೆ ನೀನು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಹೋರಾಟ ಮಾಡಿ ಅಹಿಂದ ಚಳವಳಿ ಮಾಡಿರ್ತಕ್ಕಂಥ ಮನುಷ್ಯ. ಬಾಬಾ ಸಾಹೇಬ್ ಬಗ್ಗೆ ನೀನು ಚೆನ್ನಾಗಿ ಗೊತ್ತು, ಲೋಹಿಯಾ ಬಗ್ಗೆ ಚೆನ್ನಾಗಿ ಗೊತ್ತು, ಪೆರಿಯಾರ್ ಬಗ್ಗೆ ಗೊತ್ತು, ಎಲ್ಲ ಗೊತ್ತಿರೋ ಮೋಸ ಮಾಡಿದಿಲ್ಲ, ಅದ್ರ ನೋವೇ ಜಾಸ್ತಿ. ಹೌದು ಸರ್, ಭಾಳ ನೋವು ತರುತ್ತೆ ಗೊತ್ತಿರೋರೇ ಮೋಸ ಮಾಡಿದಾಗ. ಲಿಂಗಾಯತರು ಬಸವಣ್ಣ ಫಾಲೋವರ್ಸ್ ಆಗಿ ಅವ್ರು ಮಾಡಬೇಕಾಗಿತ್ತು. ಆದರೆ ಲಿಂಗಾಯತರಲ್ಲಿ ಎಲ್ಲಿದ್ದಾರೆ? ಈಗ ಬಸವಣ್ಣನ ಬರೀ ರಾಜಕೀಯಕ್ಕೆ ಪಡಿಸ್ಕೊತಿದ್ದಾನೆ. ಸಿದ್ದರಾಮಯ್ಯವರು ಇದೆಲ್ಲ ನೀರು ಕುಡ್ದಂಗೆ ಸುಲಭವಾಗಿ ಮಾತಾಡ್ತಾರೆ ಎಲ್ಲರ ಮಾತನ್ನು. ಹೌದು ಸರ್, ಯಾತಕ್ಕೆ? ಬರೀ ನಮ್ಮ ಓಟ್ ತಗೊಳ್ಳೋಕ್ಕಷ್ಟೇ ಅದನ್ನ ಮಾತಾಡಿರೋದು. ನಿಜವಾಗ್ಲೂ ಈಸ್ ನಾಟ್ ಫಾರ್ ಅಸ್. ಸರ್, ಸಾಮಾನ್ಯವಾಗಿ ಬಾಬಾ ಸಾಹೇಬ್ರು ಹೆಂಗೆ ಸಾಮಾನ್ಯವಾಗಿ ಹೇಳೋದೇ ಆದರೆ SC STಗಳಿಗೆ ಏನು ದೊಡ್ಡ ಲೀಡರ್ ಆಗಿ ಎಮರ್ಜ್ ಆಗಿದ್ದಾರೆ ಸರ್. ಈಗ ಅದೇ ರೀತಿಯಲ್ಲಿ ಯಾರಾದರೂ OBCದಲ್ಲಿ ದೊಡ್ಡ ಲೀಡರ್ ಇದ್ದಾರಾ ಸರ್? ಈಗ ಒಬ್ಬ ಮಾಡಲ್ ಆಗಿ ನೋಡೋದೇ ಆದ್ರೆ ಕಾಂಗ್ರೆಸ್ಸು ಬಹಳ ಕಾನ್ಷಿಯಸ್ ಆಗಿ ಬೆಳೆಸಿಲ್ಲ. ಇವತ್ತು ಕಳಿಸಿ ನಮ್ಮ ಖರ್ಗೆ ಒಬ್ಬರು ಕಾಂಗ್ರೆಸ್ಸಲ್ಲಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಬ್ಬ ಸತತವಾಗಿ 2-3 ಸತಿ ಒಂದು ಕ್ಷೇತ್ರದಲ್ಲಿ ಗೆದ್ದ ಅಂದರೆ ಅಂಥವ್ರು ಮತ್ತೆ ಟಿಕೆಟ್ ಕೊಡೋದು ನೋಡ್ರಿ ಬೇಕಾದ್ರೆ. ಕಾಂಗ್ರೆಸ್ ಕೊಡಲ್ಲ, BJP ಮೊದಲಿಂದ ಕೊಡಲ್ಲ. ಯಾವುದೇ ಕಾರಣಕ್ಕೆ ಒಂದು ಪ್ರಬಲವಾದ ನಾಯಕತ್ವ ಪದೇ ಪದೇ ಗೆದ್ದು ಒಬ್ಬ ಸಕ್ಸಸ್ಫುಲ್ ಲೀಡರಲ್ಲಿ ಬರಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಅವರು ಕಾನ್ಷಿಯಸ್ ಆಗಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಅಂತ ಲೀಡರ್ಗಳು ಯಾವ ಪಾರ್ಟಿಯಲ್ಲಿ ಹುಟ್ಟುವಂತ ಸಾಧ್ಯತೆ ಇಲ್ಲ. ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೂ ಇಲ್ವೇ ಇಲ್ಲ. ಹೌದು ಸರ್, ಅದು ಇದ್ರೂ ಆ ರೀಜನ್ಲಿ ಒಬ್ಬ ಅಖಿಲೇಶ್ ಯಾದವ್ ಅಲ್ಲಿ ಇರ್ಬೋದು, ಯಾಕಂದ್ರೆ ಅವ್ರ ಅಪ್ಪನಿಂದಾಗ ಅವನಿದ್ದಾನೆ. ಇಲ್ಲೊಬ್ಬ ಸ್ಟಾಲಿನ್ ಇರ್ಬೋದು, ಮತ್ತೆ ಅಲ್ಲೊಂದ್ ಕಡೆ ಒಬ್ಬ ತೇಜಸ್ವಿ ಯಾದವ್ ಇರ್ಬೋದು. ಇಂಥವ್ರು 3-4 ಬೆರಳಿಕೆ ಎಷ್ಟು ಬಿಟ್ರೆ ರಾಷ್ಟ್ರ ಮಟ್ಟದಲ್ಲಂತೂ ಒಬ್ಬರು ಇಲ್ಲ. ರಾಜ್ಯ ಮಟ್ಟದಲ್ಲಿ ಇದ್ದಾರೆ 3-4 ಜನ ಅಷ್ಟೇ. ಅವ್ರ ನಂತರ ಏನಾಗುತ್ತೋ ಅದು ಗೊತ್ತಿಲ್ಲ. ಕಲ್ಚರಲ್ ಐಕಾನ್ ಅಂತೂ ಆಲ್ ಓವರ್ ಇಂಡಿಯಾ ಅಂತೂ ಸಿಗ್ತಾ ಇಲ್ವಲ್ಲ ಸರ್? ಕಲ್ಚರಲ್ ಐಕಾನ್ ಎಲ್ಲರಿಗೂ ಸೇರಿದಂತ ಒಬ್ಬ ಕಾಮನ್ ಮನುಷ್ಯ ಇಲ್ಲ. ಏನೋ ಇದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇನೆ. ಪೆರಿಯಾರ್ನ ಅವರು ತಮಿಳುನಾಡಿಗೆ ಸೀಮಿತ ಮಾಡಿಬಿಟ್ರು. ಮಹಾರಾಷ್ಟ್ರದಲ್ಲಿ ಶಾಹ ಮಹಾರಾಜರನ್ನ ಮಹಾತ್ಮ ಫುಲೆನ ಕಟ್ಟಾಕಿದ್ರು. ಕಾಂಗ್ರೆಸ್ ಬಂದು ಅವ್ರು ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದ್ರು ಸಹಿತ ಸುಮ್ಮನೆ ನಾಮಕಾವಸ್ಥೆಯಲ್ಲಿ ಇಲ್ಲಿ ಹೇಳ್ತಾರೆ. ಇದನ್ನ ಅವ್ರನ್ನ ಫಾಲೋ ಮಾಡ್ತಕ್ಕಂಥ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸು ಇಲ್ಲ. ಆಕ್ಚುಲಿ ಹಿಂದುಳಿದ ಜಾತಿಯವರು ಮಹಾತ್ಮ ಫುಲೆ ಅವರು ಬಾಬಾ ಸಾಹೇಬರು ಎಮರ್ಜ್ ಆಗೋದಕ್ಕೆ ದೊಡ್ಡ ಮಟ್ಟದಲ್ಲಿ ಬ್ಯಾಕ್ಗ್ರೌಂಡ್ ಹಾಕಿ ಕೊಟ್ಟಿರೋಂಥವ್ರು. ಅಂಥ ಜನಾಂಗದಿಂದನೇ ಅಥವಾ ಅಂಥ OBC ಕಮ್ಯುನಿಟಿದಿಂದನೇ ಇವತ್ತಿನ ದಿನ ಒಬ್ಬ ಮಾಸ್ ಲೀಡರ್ ಹುಟ್ಟಲಾರ್ದೆ ಇರೋದು ಭಾಳ ದುಃಖ ತರಿಸುತ್ತೆ ಸರ್. ದುಃಖ ತರಿಸುತ್ತೆ. ನಮಗೆ ದುಃಖ ತರಿಸೋದ್ರ ಜೊತೆಗೆ ಯಾಕೆ ಆಗಿಲ್ಲ ಅನ್ನೋ ಕಡೆ ಯೋಚನೆ ಮಾಡಿ ಕೆಲಸ ಮಾಡಿ ಹೋಗಿಲ್ವಲ್ಲ. ಹೌದು ಸರ್. ಆದರೆ ಅವ್ರು ಬರದೇ ಅದಕ್ಕೆ ಏನು ಮಾಡಬೇಕು, ಅದರಲ್ಲಿ ಮೇಲ್ಜಾತಿಯವರು ಭಾಳ ಕಾನ್ಷಿಯಸ್ ಆಗಿದ್ದಾರೆ. ಅದನ್ನು ತಡೆಯೋದಕ್ಕೆ ಏನು ಬೇಕೋ ಅದೆಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ. ಕಾಂಚನ ಸಾಹೇಬ್, ಮಹಾತ್ಮ ಫುಲೆ, ಶಾಹ ಮಹಾರಾಜ್ ಎಲ್ಲರೂ ಪರಿಚಯ ಮಾಡಿಸ್ತಾರೆ ಜಗತ್ತಿಗೆ. ಪೆರಿಯಾರ್ನ ರೀಇಂಟ್ರೊಡ್ಯೂಸ್ ಮಾಡಿದ್ರು, ನಾರಾಯಣ ಗುರು ರೀಇಂಟ್ರೊಡ್ಯೂಸ್ ಮಾಡಿದ್ರು. ಆದರೆ ಆಯಾ ಜಾತಿಗಳು ಆ ಮಹನೀಯರನ್ನ ಓದ್ಕೊಂಡು ಎಲ್ಲೋದು ಹೋಗಲಿಲ್ಲ. ಜಗತ್ತಿಗೆ ಮಹಾತ್ಮ ಫುಲೆ ಮೇಲೆ ಹಾಕಿದ ಮುಸುಕು ತೆಗೆದುಬಿಟ್ರು, ಶಾಹ ಮಹಾರಾಜ್ ಮೇಲೆ ಮುಸುಕು ತೆಗೆದುಬಿಟ್ರು. ತೆಗೆದ ಮೇಲೆ ಇವರು ಅದನ್ನು ಹೊತ್ಕೊಂಡೋಗ್ಬೇಕಾಗಿತ್ತಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್, ತಗೊಂಡೋಗಿಲ್ಲ. ಕಾಡಂದರೆ ಇವತ್ತಿಗೂ ಆ ಜಾತಿವಾದ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ನಿಮ್ಮ ಒಟ್ಟಿಗೆ ಬರೋದು, ನಾವು ಒಟ್ಟಿಗೆ ಇರೋಣ, ಸರಿ ಮಾತಾಡ್ತಾರೆ. ಆದರೆ ನಾವು ಒಟ್ಟಿಗೆ ಇರ್ತೀವಿ. ನಿಮಗಿಂತ 4 ಹೆಜ್ಜೆ ಮುಂದೆ ಇದ್ದರೆ ನಾವು ಬರ್ತೀವಿ, ಅಥವಾ ನಿಮಗಿಂತ ಒಂದು ಸ್ವಲ್ಪ ಬ್ಯಾಲೆ ಕೂರಿಸಿದ್ರೆ ಬರ್ತೀವಿ. ಸೊ ನಿಮ್ಮ ಮೇಲೆ ಸವಾರಿ ಮಾಡೋಕ್ಕೆ ನಾವು ಬರ್ತೀವಿ, ಅದು ನಿಮ್ಮ ಜೊತೆ ಕೈ ಹಿಡ್ಕೊಂಬರಕ್ಕೆ ನಾವು ತಯಾರಿ. ಇದು ಈ ಬ್ರಾಹ್ಮಿನಿಕಲ್ ನಮ್ಮ ಐಡಿಯಾ ಏನಿದೆಯಲ್ಲ, ಇದು ಮ್ಯಾಲಿನ ಕೆಳಗಡೆ ಹೊಲೆರೊಳಗೆ ಇದು ಮಾದಿರೊಳಗೆ ಇದೆ. ಹಾಗಾಗಿನೇ ಈ ಕೆಳಗಡೆ ಇರ್ತಕ್ಕಂಥ ಶೆಡ್ಯೂಲ್ಡ್ ಕಾಸ್ಟಲ್ಲೂ 101 ಜಾತಿಗಳಲ್ಲಿ ಒಂದು 5-6 ಜಾತಿಗಳು ಬಿಟ್ಟರೆ 90ಕ್ಕಿಂತ ಮೇಲ್ಪಟ್ಟ ಜಾತಿಗಳು ಇನ್ನೂ ತಬ್ಲಿಗಳಾಗಿದ್ದಾರೆ, ಅನಾಥರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಅದಕ್ಕಾಗಿಯೇ ಇವತ್ತಿಗೂ ಅಲೆಮಾರಿಗಳು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ 1%. ಹೌದು ಸರ್, ಅದು ತುಂಬ ನೋವು ತರಿಸುತ್ತೆ. ಬಟ್ ಅನಿವಾರ್ಯವಾಗಿ ಏನು ಮಾಡೋಕ್ಕಾಗಲಾರ್ದೆ ಇರೋ ಸ್ಥಿತಿ ಇದೆ ಸರ್. ಬಲಿಷ್ಠವಾದಂಥ ಜಾತಿಗಳು ರಾಜಕೀಯದಿಂದ ಪ್ರಭಾವ ತೋರಿಸಿ
ಇವತ್ತು ಆ ಜನಾಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗೋದ್ರಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ ಸರ್. ಅದಕ್ಕೆ ಸಣ್ಣ ಸಣ್ಣ ಜಾತಿಗಳಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ನಾಯಕರು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಯಾವ ಥರ ಸರ್? ಯಾವ ಥರ ಅಂದರೆ ಈಗ ನಡೆದಿದೆಯಲ್ಲ ಈ ಬೆಳವಣಿಗೆ, ಇಲ್ಲಿ ತನಕ ಅವರು ಸರಿ ಬಲಗೈ ಅಂದ್ರೆ ನಮ್ಮೆಲ್ಲ ಒಟ್ಟಿಗೆ ಅಂತ ನೋಡ್ತಾ ಇದ್ರು ಅಂದ್ಕೊಂಡಿದ್ರು. ಈಗ ಗೊತ್ತಾಯ್ತು. ಈಗ ಅದಕ್ಕೆ ಸೆನ್ಸಸ್ ಅಲ್ಲಿ ಪರವನನ್ನು ಸಪ್ರೇಟ್ ಆಗಿ ಕೊಟ್ಟರು. ಇಲ್ಲ ನಾವು ಒಲೆಯರಲ್ಲ, ನಾವು ಪರೆಯನ್ನು, ನಾವು ಪರವನ್, ನಾವು ಬಲಗೈ ಎಲ್ಲ ಕೊಟ್ಟರು. ಹಾಗೆ ನಾವು ಬೇರೆ ಬೇರೆ ಜಾಗದಲ್ಲಿ ತಮ್ಮ ತಮ್ಮ ಹೆಸರು ಕೊಟ್ಟರು. ಕೊಡೋದ್ರ ಮೂಲಕ ತಮ್ಮ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಗೊತ್ತಾಯ್ತು. ಈಗ ಇನ್ಮೇಲೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಮ್ಮ ಉದ್ಧಾರ ನಮ್ಮ ಕೈಯಲ್ಲಿದೆ. ಸೊ ನಮ್ಮೊಳಗಡೆ ಯಾರು ಪ್ರಜ್ಞಾವಂತರು ಬುದ್ಧಿವಂತರಿದ್ದಾರಲ್ಲ ಅವ್ರನ್ನ ನಾವು ಬಲವಾಗಿ ನಂಬೋಣ, ಅವ್ರನ್ನ ಬೆಳೆಸೋಣ ಅಂತ ಆ ಲೀಡರ್ಶಿಪ್ನ ಬೆಳೆಸೋ ಕಡೆಗೆ ಅವ್ರು ಗಮನ ಕೊಟ್ಟಿದ್ದಾರೆ. ಅದು ಒಳ್ಳೆ ಬೆಳವಣಿಗೆ. ಅದು ಒಳ್ಳೆ ಹಂಗೆ ಆಗೋದು. ಒಳ ಮೀಸಲಾತಿ ಅನ್ನೋದು ಇದೆಯಲ್ಲ, ಡೆಮಾಕ್ರಸಿಯಲ್ಲಿ ಅದು ಇವತ್ತಲ್ಲ ನಾಳೆ ಆಗಲೇಬೇಕಾದದ್ದು, ಆಗಲೇಬೇಕು. ಮತ್ತೆ ಅದೆಲ್ಲಿಗೆ ನಿಲ್ಲೋದಿಲ್ಲ. ಕೊನೆ ಮನುಷ್ಯನಲ್ಲಿ ಅವನಿಗೆ ನ್ಯಾಯ ಸಿಕ್ಕೋರ್ಗು ಅದು ನಡೀತದೆ ಹೋರಾಟ. ಇಟ್ಸ್ 100% ಡೆಮಾಕ್ರೆಟಿಕ್ ಸ್ಟ್ರಗಲ್ ಅದು. ಮತ್ತು ಇದರಲ್ಲಿ ಆಗ್ತಕ್ಕಂಥದ್ದು ದುರಂತ ಏನಂತ ಹೇಳಿದ್ರೆ, ಬ್ರಾಹ್ಮಣಿಕಲ್ ಕ್ಲಾಸಸ್ ಸೇಫ್ ಆಗಿರ್ತಲ್ಲ ಫಾರ್ ಟೈಮ್ ಬಿ. ಆದರೆ ಈ ತಳಜಾತಿಗಳು ತಮ್ಮ ಮೇಲೆ ಇರ್ತಕ್ಕಂಥವ್ರು ಮಾಡೋ ತಪ್ಪನ್ನೇ ಮುಂದುವರಿಸಿದ್ರೆ ಅವರು ಬ್ರಾಹ್ಮಣರು ಆರಾಮಾಗಿರ್ತಾರೆ. ಆ ತಪ್ಪು ನಾವು ಮಾಡಬಾರ್ದು. ನಮ್ಮಂಗೆ ವಂಚಿತರು, ನಮಗಿಂತ ವಂಚಿತರು ಆಡಿದ್ರೆ ಅವ್ರ ಪರವಾಗಿ ನಾವು ನಿಲ್ಬೇಕಂತ ಇವ್ರು ಮನಸ್ಸು ಮಾಡ್ಕೊಂಡಿರಿದ್ರೆ ಇವತ್ತಿಗೂ ಸಹಿತ ದೇ ವಿಲ್ ಅಚೀವ್ ವಾಟ್ ದೇ ಆರ್ ಪ್ಲಾನಿಂಗ್ ಟು ಅಚೀವ್. ದೇ ವಾಂಟ್ ಟು ಅಚೀವ್ ಆಗುತ್ತೆ. ಆ ಥರ ಪ್ರಜ್ಞೆ ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮಂಥವ್ರು ನಿಮ್ಮಂಥವ್ರು ಮಾಡಬೇಕಾಗಿದೆ. ಓಕೆ ಸರ್. ನನಗೆ ಸಿಕ್ತು, ನಾನು ಚೆನ್ನಾಗಿದ್ದೀನಿ ಅನ್ನೋದಲ್ಲ, ನಿನಗೆ ಸಿಕ್ತು. ಸಿಕ್ತಿರೋ ಯಾರಿದ್ದಾರೆ ನೋಡು. ರಂಜಾನಲ್ಲಿ ಮುಸಲ್ಮಾನರು ಬಿರಿಯಾನಿ ತಿನ್ನಬೇಕಾದ್ರೆ ಈ ಕಡೆ ಒಂದು 4 ಮನೆ, ಆ ಕಡೆ 4 ಮನೆ, ಹಿಂದೆ ಮುಂದೆ 4 ಮನೆಗಳು, ಅವ್ರನ್ನ ಎಲ್ಲರೂ ಬಿರಿಯಾನಿ ತಿಂತಾರೆ ಅಂತ ಖಾತ್ರಿ ಮಾಡ್ಕೊಂಡು ಆಮೇಲೆ ಬಿರಿಯಾನಿ ತಿಂತಾರೆ ನೋಡಿ ಸರ್. ಯಾಕಂದ್ರೆ ಅದೊಂದು ಧಾರ್ಮಿಕ ನಂಬಿಕೆ, ಅವ್ರಿಗೆ ಶ್ರದ್ಧೆ. ಹಾಗೆ ಅಸ್ಥಿರೋರು ಇರೋವಾಗ ಅಸ್ಥಿರೋರ ಮಧ್ಯೆ ತಿನ್ನೋದಿದೆಯಲ್ಲ, ಅದು ಅಲ್ಲಾಗೆ ಮಾಡ್ತಕ್ಕಂಥ ಬಹಳ ದೊಡ್ಡ ದ್ರೋಹ. ಅಂಥವ್ರಿಗೆ ನರಕ ಕಟ್ಟಿಟ್ಟು ಬುದ್ಧಿ ಅನ್ನೋದು ಒಂದು ನಂಬಿಕೆಯಾಗಿ ಒಳಗೆ ಹೋಗ್ಬಿಟ್ಟಿದೆ ಅವ್ರಿಗೆ. ನಮ್ಮಲ್ಲಿ ಎಲ್ಲರೂ ಪೊಲಿಟಿಕಲ್ ಮಾಡ್ಕೋತೀವಿ, ಬಟ್ ನೈತಿಕವಾಗಿ ಆಲೋಚನೆ ಮಾಡೋದ ಕಲಿಬೇಕಾಗಿದೆ. ಅದಕ್ಕೊಂದು ಸಂಸ್ಕಾರನ ಹುಟ್ಟಾಕ್ಬೇಕಾಗಿದೆ. ಇಷ್ಟೊತ್ತು ನಮ್ಮ ಚಾನಲ್ ಭಾರತ ದರ್ಶನ ಚಾನಲ್ಗೆ ಸಂದರ್ಶನ ಕೊಟ್ಟು ತಮ್ಮ ಪ್ರೈಮ್ ಟೈಮ್ನ ನಮಗೆ ಇನ್ವೆಸ್ಟ್ ಮಾಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ ಸರ್. ನಾನು ಹಾಗೆ ತಮ್ಮ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಅನೇಕ ಒಳಸುಳಿಗಳು, ಈ ರಿಸರ್ವೇಷನ್ ಇರ್ತಕ್ಕಂಥ ಒಳಸುಳಿಗಳು ಮತ್ತು ಅದರಲ್ಲಿರ್ತಕ್ಕಂಥ ಮೋಸ್ತಾಟಗಳು ಅನೇಕರಿಗೆ ಗೊತ್ತಿಲ್ಲ. ಮೀಸಲಾತಿ ಸಂಪೂರ್ಣ ಜಾರಿ ಆಗದಿರೋದಕ್ಕೆ ಬರೀ ಮೇಲ್ಜಾತಿಯವ್ರ ಕಾರಣ ಅಲ್ಲ, ಮೀಸಲಾತಿ ಫಲಾನುಭವಿಗಳು ಕಾರಣ ಇದ್ದಾರೆ. ಇವರು ತಮ್ಮ ನಡವಳಿಕೆ, ತಮ್ಮ ಚಿಂತನೆ ಇದನ್ನೆಲ್ಲ ಬದಲಾಯಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮೀಸಲಾತಿ ಎಷ್ಟಿದ್ರೂ ಸಹ ಏನೂ ಸಿಗಲ್ಲ ನಿಮಗೆ, ಖಂಡಿತವಾಗ್ಲೂ ಸಿಗೋಲ್ಲ. ಮೀಸಲಾತಿನ ಮೀರಿ ನೀವು ಹೋಗ್ಬೇಕಂತ ಹೇಳಿದ್ರೆ ಅದೇ ಥರ ನಿಮ್ಮ ಮನೋಭಾವನೂ ಅದನ್ನೇ ಮೀರಿ ಬೆಳಿಬೇಕಾಗಿದೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮಿಂದ ನಿರೀಕ್ಷೆ ಮಾಡಿದ್ದಾರೆ. ಬಾಬಾ ಸಾಹೇಬರ ನಿರೀಕ್ಷೆಯನ್ನು ನಾವು ಪೂರೈಸಬೇಕಾಗಿದೆ, ಅವರ ಕನಸನ್ನು ನನಸು ಮಾಡಬೇಕಾಗಿದೆ. ಹಾಗಾಗಿ ನೀವು ಕೇವಲ ಮೀಸಲಾತಿಯ ಫಲಾನುಭವಿಗಳಂತ ಮಾತ್ರ ಆಲೋಚನೆ ಮಾಡಿಬಿಡಿ. ಬಾಬಾ ಸಾಹೇಬ್ ಹಂಗೆ ಬಾಬಾ ಸಾಹೇಬರಾಗಿ ಆಲೋಚನೆ ಮಾಡಿ. ಓಕೆ ಸರ್. ಥಿಂಕ್ ಆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಓಕೆ ಸರ್. ಡೋಂಟ್ ಥಿಂಕ್ ಲೈಕ್ ಬಾಬಾ ಸಾಹೇಬ್, ಥಿಂಕ್ ಆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಜೈ ಜೈ ಹಿಂದ್.